ಪಬ್ಲಿಕೇಶನ್ ಮಂಡ್ಯ, ಪರಿಚಯ ಪ್ರಕಾಶನ ಮಂಡ್ಯ ಮತ್ತು ಮಂಡ್ಯ ಜಿಲ್ಲಾ ಲೇಖಕಿಯರ ಸಂಘ ಇವರುಗಳ ಸಂಯುಕ್ತಾಶ್ರಯದಲ್ಲಿ ಲೇಖಕಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ತೆರೆದ ನೋಟ ಹಾಗೂ ಹೊತ್ತಗೆ ಹಿಡಿಯುವ ಹೊತ್ತು ಪುಸ್ತಕಗಳ ಬಿಡುಗಡೆ ಸಮಾರಂಭ ಮಂಡ್ಯ ನಗರದ ಕರ್ನಾಟಕ ಸಂಘದಲ್ಲಿರುವ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಖ್ಯಾತ ಸಂಶೋಧಕರು ಹಾಗೂ ಸಾಹಿತಿಗಳಾದ ನಾಡೋಜ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಕಾರ್ಯನಿಮಿತ್ತ ಪುಸ್ತಕಗಳನ್ನು ಡಾಕ್ಟರ್ ಶುಭಶ್ರೀ ಪ್ರಸಾದ್ ಅವರ ಸ್ವಗೃಹದಲ್ಲಿ ಬಿಡುಗಡೆಗೊಳಿಸಿದರು. ನಂತರ ಮಾತನಾಡಿದ ಅವರು, ಮಂಡ್ಯದಲ್ಲೇ ಉದಯೋನ್ಮುಖ ಲೇಖಕಿ ಡಾಕ್ಟರ್ ಶುಭಶ್ರೀ ಮಂಡ್ಯ ಭಾಗದಲ್ಲಿ ಬಹಳಷ್ಟು ಹೆಸರು ಮಾಡಿದ್ದಾರೆ ಎಂದರು. ಮುಡಿಯ ಮಾಣಿಕ್ಯದ ಹಾಗೆ ಇಂದು ಮಂದಾರದ ಮನೆಯಲ್ಲಿ 2 ಬಂಗಾರದ ಪುಸ್ತಕ ಬಿಡುಗಡೆ ಮಾಡಿದ್ದೇನೆ. ಶುಭಶ್ರೀ ಅವರಿಗೆ ಶುಭವಾಗಲಿ ಎಂದು ಹಾರೈಸಿದರು. ಉದಯೋನ್ಮುಖ ಲೇಖಕಿಯಾದಂತಹ ಮಂಡ್ಯದಲ್ಲೇ ಉದಯೋನ್ಮುಖ ಲೇಖಕಿಯಾದ ಶುಭಶ್ರೀ ಕೆಲವು ದಿವಸಗಳ ಹಿಂದೆ ನನ್ನನ್ನು ಸಂಪರ್ಕ ಮಾಡಿ ಈ ಥರ ತಾನೊಂದು ಪುಸ್ತಕ ಬರೆದಿರೋದು, ಅದನ್ನು ನೀವು ಬಂದು ಬಿಡುಗಡೆ ಮಾಡಿ ಹಾರೈಸಬೇಕು, ಶುಭ ಕೋರಬೇಕು ಅಂತ. ಆಕೆ ಹೆಸರೇ ಶುಭ. ಅದರ ಜೊತೆಗೆ ನನ್ನ ಒಂದು ಶುಭನೂ ಸೇರಿದರೆ ಅವಳಿಗೆ ಶುಭದ ಪರಂಪರೆಯೇ ಆಗುತ್ತೆ. ಮಂಡ್ಯದ ಭಾಗದಲ್ಲಿ ಈಗಾಗಲೇ ಹೆಸರು ಮಾಡಿಕೊಂಡಿದ್ದಾರೆ. ಯಾವುದಾದ್ರೂ ಒಂದು ಕಾರ್ಯಕ್ರಮ ಆಗಬೇಕು ಅಂದರೆ ಆ ಕಾರ್ಯಕ್ರಮದ ನಿರ್ವಹಣೆಗೆ ಶುಭಶ್ರೀ ನಿಂತರೆ ಅದಕ್ಕೊಂದು ಮೆರುಗು ಅಂತ ಈ ಊರಿನವರೆಲ್ಲ ಬಹಳ ಪ್ರೀತಿ, ಗೌರವ, ವಿಶ್ವಾಸದಿಂದ ಕಾಣ್ತಾರೆ. ಒಂದು ಮಂದಾರದ ಮನೆಯಲ್ಲಿ ಈ ಬಂಗಾರದಂಥ 2 ಪುಸ್ತಕಗಳನ್ನು ಬಿಡುಗಡೆ ಮಾಡಿ ನಮ್ಮ ಪ್ರೀತಿಯ ಶುಭಶ್ರೀಗೆ ಶುಭ ಹಾರೈಸ್ತಕ್ಕಂಥ ಒಂದು ಸಂತೋಷ ನನ್ನ ಪಾಲಿಗೆ ಪ್ರಾಪ್ತವಾಗಿದೆ. ನನಗೆ ಬಹಳ ಸಂತೋಷ ಆಗ್ತಾಯಿದೆ. ಇದನ್ನು ಬಹಳ ಖುಷಿಯಿಂದ ನಾನು ಬಿಡುಗಡೆ ಮಾಡಿದ್ದೀನಿ. ಸಂಜೆ ಕರ್ನಾಟಕ ಸಂಘದ ಶಂಕರಗೌಡ ಶತಮಾನೋತ್ಸವ ಭವನದಲ್ಲಿ ನಡೆದ ವೇದಿಕೆ ಕಾರ್ಯಕ್ರಮವನ್ನು ನಿವೃತ್ತ ಪ್ರಾಂಶುಪಾಲರಾದ ಲೀಲಾ ಅಪ್ಪಾಜಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಶುಭಶ್ರೀ ನನ್ನ ವಿದ್ಯಾರ್ಥಿನಿ. ಬಹುತೇಕ ನನ್ನ ವಿದ್ಯಾರ್ಥಿನಿಯರನ್ನು ನನ್ನ ಶಿಷ್ಯರು ಎಂದು ನಾನು ಹೇಳುವುದಿಲ್ಲ. ಅವರು ಸಹ ನನ್ನ ಮಕ್ಕಳು ಎಂದು ಭಾವಿಸಿ ಅವರ ಕೆಲಸಕ್ಕೆ ಬೆನ್ನು ತಟ್ಟುವುದು ಸಂತೋಷದ ಕೆಲಸ ಎಂದರು. ಶುಭಶ್ರೀ ನನ್ನ ವಿದ್ಯಾರ್ಥಿನಿ. ಬಹುತೇಕ ನನ್ನ ವಿದ್ಯಾರ್ಥಿನಿಯರನ್ನು ನನ್ನ ವಿದ್ಯಾರ್ಥಿನಿಯರು, ಶಿಷ್ಯರು ಅಂತ ನಾನು ಕರೆಯೋದಕ್ಕೆ ಹೋಗೋದೇ ಇಲ್ಲ. ಅವರು ನನ್ನ ಮಕ್ಕಳು ಅಂತ ಭಾವಿಸ್ತೀನಿ. ಇವತ್ತಿಗೂ ಮತ್ತು ಯಾವತ್ತಿಗೂ ಆ ಮಕ್ಕಳ ಯಾವ ಎಲ್ಲ ಕೆಲಸಗಳಿವೆ ಅವನ್ನ ಬೆನ್ನು ತಟ್ಟೋದು ಬಹಳ ಸಂಭ್ರಮದ ಮತ್ತು ಸಂತೋಷದ ಕೆಲಸ. ತಾಯಿಗೆ ಅದಕ್ಕಿಂತ ದೊಡ್ಡ ಕೆಲಸ ಇನ್ಯಾವುದೂ ಇರಲ್ಲ ಅಂತ ಭಾವಿಸ್ತೀನಿ. ಈ ಪುಸ್ತಕಗಳು ಅವಳ ಮಕ್ಕಳು. ಈ ಪುಸ್ತಕಗಳು ಅವಳ ಮಕ್ಕಳು. ಬೇರೆ ಎಲ್ಲ ಜನಸಂಖ್ಯೆಯ ವಿಷಯದಲ್ಲಿ ನೀವು ಲಿಮಿಟ್ ಮಾಡಿ, ಕಮಿಟ್ ಮಾಡಿ, ಆದರೆ ಪುಸ್ತಕಗಳ ವಿಷಯದಲ್ಲಿ ಬರೆಯುವಂಥವರನ್ನ ನೀವು ಲಿಮಿಟು ಮಾಡೋಕ್ಕಾಗಲ್ಲ. ಬೇಕಿದ್ರೆ ಕಮಿಟ್ ಮಾಡಿಸ್ಬೋದು. ಶುಭಶ್ರೀ ಹಾಗೆ ಪ್ರತಿ ವರ್ಷವೂ ಕೂಡ ಈ ಧರೆಗೆ ಆಕೆ ಬಂದ ಶುಭ ದಿನಕ್ಕೆ ಶುಭಶ್ರೀ ನಮಗಾಗಿ 1, 2, 3 ಹೀಗೆ ಪುಸ್ತಕಗಳನ್ನ ಕೊಡ್ತಾ ಡಜನ್ ಮಕ್ಕಳ ತಾಯಿಯಾಗ್ಬಿಟ್ಟಿದ್ದಾರೆ. ಹಾಗಾಗಿ ಈ ಪುಸ್ತಕಗಳನ್ನ ಬಿಡುಗಡೆ ಮಾಡೋದು ಅಂದ್ರೆ ನಾನು ನನ್ನ ಮೊಮ್ಮಕ್ಕಳನ್ನ ಕಣ್ಣಾರೆ ಪುಸ್ತಕದ ಕುರಿತು ಪರಿಚಯ ಪ್ರಕಾಶಕರಾದ ಶಿವಕುಮಾರ್ ಆರಾಧ್ಯ ಮಾತನಾಡಿ, ಒಂದು ಸಣ್ಣ ಕೃತಿಯನ್ನು ಕೊಟ್ಟು ಓದುವ ಹವ್ಯಾಸವನ್ನ, ದೊಡ್ಡ ಕೃತಿಗಳ ಪರಿಚಯವನ್ನ ಅದರಲ್ಲಿ ಮಾಡಿಸುವ ಪುಸ್ತಕ ಇದಾಗಿದೆ ಎಂದರು. ನಮ್ಮ ಪರಿಚಯ ಪ್ರಕಾಶನ ಓದುವ ಸಂಸ್ಕೃತಿಯನ್ನ ಒಂದಷ್ಟು ಯುವ ಜನರಿಗೆ, ವಿದ್ಯಾರ್ಥಿಗಳಿಗೆ, ಹೊಸ ಓದುಗರಿಗೆ ಒಂದಷ್ಟು ಪುಸ್ತಕಗಳು ತಲುಪಿಸ್ಬೇಕು. ಮಾಮೂಲಿ ಏನು ಒಂದಷ್ಟು ನಾವು ಸಾಹಿತ್ಯಾಸಕ್ತರು ಓದ್ತಿರ್ತೀವಿ, ನಾವು ಮತ್ತೆ ಸಾಹಿತ್ಯದ ವಿದ್ಯಾರ್ಥಿಗಳು ಏನಿರ್ತೀವಿ, ಮತ್ತೆ ಏನು ಪುಸ್ತಕದ ಹುಚ್ಚನ್ನ ಅಂಟಿಸ್ಕೊಂಡಿರ್ತೀವಿ, ನಾವೆಲ್ಲ ಯಾವುದೇ ಒಂದು ಪುಸ್ತಕ ಪ್ರಕಟ ಆದ್ರೆ ಎಲ್ಲಾದ್ರೂ ಆಗಿ ಅದನ್ನ ನಾವು ಹೋಗಿ ಹುಡುಕೊಂಡು ಅಥವಾ ತರಿಸ್ಕೊಂಡು ನಾವು ಓದ್ತೀವಿ. ಆದ್ರೆ ನನ್ನ ಅನಿಸಿಕೆ ಅಥವಾ ನನ್ನ ಮನಸ್ಸಿನಲ್ಲಿರೋದೇನಂದ್ರೆ, ಏನು ಯುವಕರೇನಿದ್ದಾರೆ, ವಿದ್ಯಾರ್ಥಿಗಳೇನಿದ್ದಾರೆ, ಅವ್ರಿಗೆ ನಾವು ಪುಸ್ತಕಗಳನ್ನ ತಲುಪಿಸ್ಬೇಕು. ಯಾವ ತರ ಪುಸ್ತಕಗಳನ್ನ ಅವ್ರಿಗೆ ಅಭಿರುಚಿ ಬೆಳೆಸ್ಬೇಕು. ಮತ್ತೆ ಅವ್ರಿಗೆ ತುಂಬಾ ಈಗ ಒಂದು ಮಹಾಕಾವ್ಯವನ್ನ ಓದು ಅಂತ ಕರೆದ್ರೆ ಒಬ್ಬ ಯುವಕರಾಗ್ಲಿ, ಒಬ್ಬ ಸ್ಟೂಡೆಂಟ್ಸ್ ಆಗ್ಲಿ ಇದು ಮಾಡ್ತಾರೆ. ಆದ್ರೆ ಒಂದು ಸಣ್ಣ ಕೃತಿಯನ್ನ ಕೊಟ್ಟು
ಓದುವ ಹವ್ಯಾಸವನ್ನ, ದೊಡ್ಡ ದೊಡ್ಡ ಕೃತಿಗಳ ಪರಿಚಯವನ್ನ ಅದ್ರಲ್ಲಿ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಅನಿಸ್ತಿತ್ತು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಕರ್ನಾಟಕ ಲೇಖಕಿಯರ ಸಂಘದ ಮಂಡ್ಯ ಜಿಲ್ಲಾ ಘಟಕದ ಅಧ್ಯಕ್ಷರಾದ ಡಾಕ್ಟರ್ ಮೀರಾ ಶಿವಲಿಂಗಯ್ಯ, ಈ ಪುಸ್ತಕ ಕುತೂಹಲಭರಿತವಾಗಿ ನಮ್ಮ ಮನಸ್ಸಿನ ಮಾತುಗಳ ಜೊತೆ ಬೆರೆತು ಓದಿಸಿಕೊಂಡು ಹೋಗುತ್ತದೆ ಎಂದು ಹೇಳಿದರು. ಈ ಪುಸ್ತಕ ಬಹಳ ಕುತೂಹಲಭರಿತವಾಗಿ ಮತ್ತೆ ನಮ್ಮ ಮನಸ್ಸಿನ ಮಾತುಗಳ ಜೊತೆ ಬೆರೆತು ಅದು ಮುಂದಕ್ಕೆ ಹೋಗುತ್ತೆ, ಓದಿಸ್ಕೊಂಡು ಹೋಗುತ್ತೆ. ಸೊ ಆ ಪುಸ್ತಕದಲ್ಲಿ ಘಟಸ್ಫೋಟದತ್ತ ಯುವ ಪೀಳಿಗೆ, ಘಟಸ್ಫೋಟದತ್ತ ಅನ್ನೋ ಒಂದು ಇದರಲ್ಲಿ ಯುವ ಪೀಳಿಗೆ ಹೇಗೆ ವಿವಾಹಗಳಲ್ಲಿ ಒಂದು ಕೊಟ್ಟಂತ ಅರ್ಥವತ್ತಾದ ಮಾತುಗಳು, ಪ್ರತಿಜ್ಞೆಗಳು ಮುಂದೆ ಅರ್ಥವಿಲ್ಲದ ಕ್ರೌರ್ಯಗಳಾಗಿ, ಸವಾಲುಗಳಾಗಿ ಹೇಗೆ ವಿಚ್ಛೇದನದಲ್ಲಿ ಅಂತ್ಯಗೊಳ್ತಾ ಇದೆ ಅಂತ ವಿಷಾದವನ್ನ ವ್ಯಕ್ತಪಡಿಸ್ತಾರೆ. ಲೇಖಕಿ ಡಾಕ್ಟರ್ ಶುಭಶ್ರೀ ಪ್ರಸಾದ್ ಮಾತನಾಡಿ, ದೊಡ್ಡ ಮಟ್ಟದಲ್ಲಿ ಅಧ್ಯಯನ ಮಾಡಿ ಪುಸ್ತಕ ಬರೆಯುವ ಗುರಿ ಹೊಂದಿದ್ದೇನೆ. ಆದರೆ ಅಲ್ಲಿಯ ತನಕ ಚಲನೆಯಲ್ಲಿ ಇರಲು ಪ್ರತಿ ವರ್ಷ ಪುಸ್ತಕವನ್ನು ಪ್ರಕಟಿಸುತ್ತಾ ಬರುತ್ತಿದ್ದೇನೆ ಎಂದರು. ಮುಂದೆ ಯಾವತ್ತೂ ನಾನು ರಿಸರ್ಚ್ ಮಾಡಬೇಕು, ದೊಡ್ಡ ದೊಡ್ಡ ಅಧ್ಯಯನ ಮಾಡಿ ಬರಿಬೇಕು ಅನ್ನುವಂಥ ಆಸೆ ಇದೆ. ಆದರೆ ಅಲ್ಲಿಯ ತನಕ ನಾನು ಚಲನೆಯಲ್ಲಿ ಇರಬೇಕು ಅಂದರೆ ಯಾವುದೋ ಒಂದು ಬರಿತಾ ಇರಬೇಕು. ನಾನು ಬರಿತಾ ಇದ್ದರೆ ನನ್ನ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಈ ಲೇಖನಗಳ ಅತ್ಯುತ್ತಮ ಮಟ್ಟದಲ್ಲದೆ ಇರಬಹುದು, ಆದರೂ ನನ್ನೊಳಗೆ ಸಾಹಿತ್ಯ ಜೀವಂತವಾಗಿದೆ ಅಂತ ನನಗೆ ನಾನೇ ತಂದುಕೊಳ್ಳುವಂತಹ ಆತ್ಮವಿಶ್ವಾಸದ ಒಂದು ಭಾಗವಾಗಿ ನಾನು ಪುಸ್ತಕಗಳನ್ನು ತರ್ತಿದ್ದೆ. ಇದರಲ್ಲಿ ಎರಡು ಭಾಗಗಳಿದೆ, ಎರಡು ಪುಸ್ತಕ. ಒಂದು ಪುಸ್ತಕ ತೆರೆದ ನೋಟ ಅಂತ ಹೇಳಿ, ಅದು ಹಲವು ಲೇಖನಗಳ ಸಂಗ್ರಹ, ಭಿನ್ನ ಭಿನ್ನವಾದ ಹೆಸರಿನ ಜೊತೆಗೆ ಬಂದಿದೆ. ಬೇರೆ ಬೇರೆ ಸಂದರ್ಭಗಳಲ್ಲಿ ನಾನು ಬರೆದಂಥದ್ದು, ಕೆಲವು ನನ್ನ ಉಮೇದಿನಿಂದ ಬರೆದಂಥದ್ದು, ಕೆಲವು ಪತ್ರಿಕೆಯವರು ವಿಷಯವನ್ನು ಕೊಟ್ಟು ಬರೆದಂಥದ್ದು, ಅಥವಾ ಕೆಲವೊಮ್ಮೆ ಪತ್ರಿಕೆಯವರು ನೀವು ಈ ಗುರುವಾರ ನನಗೊಂದು ಆರ್ಟಿಕಲ್ ಬೇಕು ಅಂತ ಕೇಳ್ತಾರೆ, ನನಗೆ ಅವತ್ತೇನು ಅನ್ನಿಸ್ತೋ ಬರದೆ. ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯರು ಉಪಸ್ಥಿತರಿದ್ದರು. ಭೂಮಿ ವಸತಿ ಹಕ್ಕು ವಂಚಿತರ ಹೋರಾಟ ಸಮಿತಿ, ಕರ್ನಾಟಕ ಜನಶಕ್ತಿ ಮತ್ತು ಮಹಿಳಾ ಮುನ್ನಡೆ, ಮಂಡ್ಯ ಜಿಲ್ಲಾ ಶ್ರಮಿಕನಗರ ನಿವಾಸಿಗಳ ಒಕ್ಕೂಟದ ವತಿಯಿಂದ ಮದ್ದೂರು ತಮಿಳು ಕಾಲೋನಿ ಜನರಿಗೆ ಕಾನೂನುಬದ್ಧವಾಗಿ ಮಂಜೂರು ಮಾಡಿ ಜಿಲ್ಲಾಡಳಿತ ನೀಡಿರುವ ಕುದ್ರಗುಂಡಿ ಪಂಚಾಯತಿ ವ್ಯಾಪ್ತಿಯ ಸರ್ವೆ ನಂಬರ್ 245ರಲ್ಲಿ 3 ಎಕರೆ ಜಾಗದಲ್ಲಿ ದಾಖಲೆಯಿಲ್ಲದೆ ಅಕ್ರಮ ಭೂ ಕಬಳಿಕೆದಾರರನ್ನು ತೆರವುಗೊಳಿಸಲು ವಿಫಲವಾದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ನಿರ್ಲಕ್ಷ್ಯವನ್ನು ಖಂಡಿಸಿ ಮತ್ತು 110 ಕುಟುಂಬಗಳಿಗೆ ನಿವೇಶನ ಹಂಚಿಕೆ ಮಾಡಲು ಆಗ್ರಹಿಸಿ ಅಹೋರಾತ್ರಿ ಪ್ರತಿಭಟನೆ ಆರಂಭವಾಗಿದೆ. ನಮ್ಮ ಜಾಗವನ್ನು ಬೇರೆಯವರಿಗೆ ಪರಭಾರೆ ಮಾಡುತ್ತಿರುವ ಕೊಳಗೇರಿ ಅಭಿವೃದ್ಧಿ ಮಂಡಳಿ ನಿರ್ಲಕ್ಷ್ಯವನ್ನು ಖಂಡಿಸೋಣ. ಕೂಡಲೇ ಭೂಗಳ್ಳರನ್ನು ಅಲ್ಲಿಂದ ಖಾಲಿ ಮಾಡಿಸಲೇಬೇಕು. ನಮಗೆ ಭೂಮಿ ನೀಡಲೇಬೇಕು. ನಮಗೆ ನಿವೇಶನ ಹಂಚಿಕೆ ನೀಡಲೇಬೇಕು. ನಮಗೆ ಮೂಲಭೂತ ಸೌಲಭ್ಯಗಳು ಹಕ್ಕುಪತ್ರ ನೀಡಲೇಬೇಕು. ನಮ್ಮ ಜಾಗ ನಮಗೆ ಬೇಕೇ. ಮದ್ದೂರು ತಮಿಳು ಕಾಲೋನಿ ಜಾಗದ ಉಳಿವಿಗಾಗಿ 6 ದಿನಗಳಿಂದ ನಿರಂತರ ಧರಣಿ ಮಾಡುತ್ತಿದ್ದು ಅಹೋರಾತ್ರಿ ಪ್ರತಿಭಟನೆ ಮುಂದುವರಿಯುತ್ತಿದೆ. ಹೋರಾಟ ಪ್ರಾರಂಭವಾದ ನಂತರ ಕೆಲವು ಕೆಲಸಗಳು ಮುಂದಕ್ಕೆ ಹೋಗಿದ್ದಾವೆ, ಒಂದಷ್ಟು ಬದಲಾವಣೆಗಳು ಸಹ ತಿರುವು ಪಡೆದುಕೊಂಡಿದೆ. ಆದರೆ ನಮಗೆ ಸಿಗಬೇಕಾದ ನ್ಯಾಯಬದ್ಧ ಹಕ್ಕು ಸಿಗಲಿಲ್ಲ ಅಂತ ದೂರಿದ್ದಾರೆ. ಜಿಲ್ಲಾಡಳಿತ ನೀಡಿರುವ ಕುದ್ರಗುಂಡಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸರ್ವೆ ನಂಬರ್ 245 ಜಾಗದಲ್ಲಿ 2006-2025 ತನಕ ಮದ್ದೂರು ತಹಶೀಲ್ದಾರ್ ಅವರು ಮೂಲ ದಾಖಲೆಗಳನ್ನು ಪರಿಶೀಲಿಸಿ ನೀಡಿರುವ ಜಾಗದಲ್ಲಿ ಅಕ್ರಮವಾಗಿ ಉಳುಮೆ ಮಾಡುತ್ತಿರುವ ಅನ್ಯ ವ್ಯಕ್ತಿಗಳಿಗೆ ಯಾವುದೇ ಜಾಗವಾಗಲಿ ಅಥವಾ ದಾಖಲೆಗಳಾಗಲಿ ಕಾನೂನು ಪ್ರಕಾರ ಇರುವುದಿಲ್ಲ, ಸರ್ಕಾರದ ಜಾಗವನ್ನು ಅತಿಕ್ರಮಿಸಿಕೊಂಡಿದ್ದಾರೆ ಎಂದು ವರದಿ ನೀಡಿದ್ದಾರೆ. ಬೆಂಗಳೂರಿನ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಲೀಗಲ್ ಅಡ್ವೈಸರ್ ಒಪಿನಿಯನ್ ಪ್ರಕಾರ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ನೀಡಿರುವ ಜಾಗದಲ್ಲಿ ಭೂ ಕಬಳಿಕೆದಾರರು ಯಾವ ನೋಟಿಸ್ ನೀಡದೆ ಬೇರೆಯವರಿಗೆ ಮಂಜೂರು ಮಾಡಿರುವ ಆದೇಶವನ್ನು ರದ್ದುಪಡಿಸಬೇಕಂತ ಎದುರುದಾರರು ಉಚ್ಚ ನ್ಯಾಯಾಲಯದಲ್ಲಿ ಮಧ್ಯಂತರ ಆದೇಶ ತಂದಿರುವುದೇ ಕಾನೂನು ಉಲ್ಲಂಘನೆಗೆ ಕಾರಣ ಅಂತ ಹೇಳಿದ್ದಾರೆ. ಆದರೆ ಅವರನ್ನು ಇಲ್ಲಿಯ ತನಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಬಿಟ್ಟು ಕೊಟ್ಟಿರುವುದು ಆತಂಕ ಉಂಟು ಮಾಡಿದೆ ಅಂತ ಹೇಳಿದ್ದಾರೆ. ಪ್ರತಿಭಟನೆ ತೀವ್ರತೆ ಪಡೆದುಕೊಳ್ಳುತ್ತಿರುವಾಗ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಈಗ ಬೋರ್ಡ್ ವಕೀಲರ ಮುಖಾಂತರ ಅಡ್ವಾನ್ಸ್ ಆಗಿ ಕೇಸ್ ಬರುವಂತೆ ಮಾಡಿ ಭೂ ಕಬಳಿಕೆದಾರರ ಪರವಾದ ಆದೇಶಕ್ಕೆ ತಡೆ ತಂದು ಅವರಿಗೆ ನೀಡಿರುವ ಆದೇಶದ ವಿರುದ್ಧ ಸ್ಟೇ ತರಲು ಸದ್ಯಕ್ಕೆ ಮುಗಿಗೆ ತುಪ್ಪ ಸೋರು ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದರು. ಜಿಲ್ಲಾಡಳಿತ ಕಾನೂನುಬದ್ಧವಾಗಿ ನೀಡಿರುವ 3 ಎಕರೆ ಜಾಗವನ್ನು ಭೂಮಿ ವಶಕ್ಕೆ ಪಡೆಯಲು ಆದೇಶ ಬರುವ ತನಕ ಪ್ರತಿಭಟನೆ ಮುಂದುವರಿಸುತ್ತೇವೆ ಅಂತ ಪಟ್ಟು ಹಿಡಿದರು. ಮದ್ದೂರು ತಮಿಳು ಕಾಲೋನಿಯ ಒಂದು ಹೋರಾಟ ಸತತವಾಗಿ 1 ವಾರಗಳಿಂದನೂ ಕೂಡ ನಿರಂತರ ಧರಣಿಯನ್ನು ನಡೆಸ್ತಾ ಇದ್ದೀವಿ. ಇವತ್ತಿನಿಂದ ನಮ್ಮ ಜಾಗ ನಮಗೆ ಬೇಕು, ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಕೂಡ ಆದೇಶವನ್ನು ಮಾಡಿಸ್ಕೊಂಡು ನಮಗೆ 110 ಕುಟುಂಬಗಳಿಗೆ ನಿವೇಶನವನ್ನು ಹಂಚಿಕೆ ಮಾಡಿ ವಸತಿಯೊಂದಿಗೆ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಬೇಕು ಅಂತ ಹೇಳಿ ನಾವು ಇವತ್ತಿಂದ ಅಹೋರಾತ್ರಿ ಧರಣಿಯನ್ನು ಮಾಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳು ಕಳೆದ 1.5 ವರ್ಷಗಳ ಹಿಂದೆ ನಮಗೆ ಕುದ್ರಗುಂಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸರ್ವೆ ನಂಬರ್ 245ರಲ್ಲಿ 3 ಎಕರೆ ಜಾಗ ಕೊಟ್ಟಿದ್ದಾರೆ. ಆದರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರು ಆವತ್ತಿನಿಂದ ಇವತ್ತಿನ ತನಕ
ಯಾವುದೇ ಕ್ರಮವನ್ನು ಕೈಗೊಳ್ಳದೆ, ನಿವಾಸಿಗಳಿಗೆ ನಿವೇಶನವನ್ನು ಹಂಚಿಕೆ ಮಾಡದೆ, ಬೇರೆ ಅನ್ಯ ವ್ಯಕ್ತಿಗಳಿಗೆ ಮನೆ ಹಾಕಿ ಅವ್ರ ಹತ್ರ ಲಂಚ ಪಡೆದು ನಮ್ಮ ಜಾಗವನ್ನು ಮಾರಾಟ ಮಾಡಲಿಕ್ಕೆ ಹೊರಟಿದ್ದಾರೆ. ನಾಚಿಕೆ ಆಗಬೇಕು ಈ ಕೊಳಗೇರಿ ಅಭಿವೃದ್ಧಿ ಮಂಡಳಿಯವರಿಗೆ. ಇವ್ರಿಗೇನಾದರೂ ಮಾನ ಮರ್ಯಾದೆ ಏನಾದರೂ ಇತ್ತು ಅಂದರೆ ಇನ್ನು 2 ದಿನಗಳ ಕಾಲದೊಳಗಡೆ ಹೈಕೋರ್ಟ್ನಲ್ಲಿ ಹೋಗಿ ಆ ಭೂಕಬಳಿಕೆದಾರರ ವಿರುದ್ಧ ಇರುವಂಥ ಮಧ್ಯಂತರ ಆದೇಶವನ್ನು ರದ್ದುಪಡಿಸಿ ನಮಗೆ ಆದೇಶವನ್ನು ಮಾಡಿಸ್ಕೊಂಡು ಬಂದು ನಮಗೆ ಶೀಘ್ರ ಅವ್ರನ್ನ ಒತ್ತುವರಿ ತೆರವುಗೊಳಿಸಿ ನಮಗೆ ನಿವೇಶನ ಹಂಚಿಕೆ ಮಾಡದೇ ಇದ್ದರೆ ನಾವು ಬೆಂಗಳೂರು ಚಲೋ ಮಾಡ್ತೀವಿ, ಅಥವಾ ಇಲ್ಲಂತಂದರೆ ನಮಗೆ ನೀಡಿರುವ ಜಾಗದಲ್ಲಿ ನಮ್ಮ ಪ್ರಾಣ ಕೊಟ್ಟಾದರೂ ಸರಿ ನಮ್ಮ ಜಾಗವನ್ನು ನಾವು ಉಳಿಸ್ಕೊಳ್ತೀವಿ. ನಮ್ಮದೇ ದುಡ್ಡಾದರೂ ಸರಿ ನಾವು ದಿನನಿತ್ಯ ಕೂಲಿ ನಾಲಿ ಮಾಡಿ ಬೀದಿ ಕಸ ಗೂಡಿಸಿ ಎಂಜಲೆಲೆ ಬಾಚಿ ಸಂಪಾದನೆ ಮಾಡಿರುವಂಥ ದುಡ್ಡನ್ನು ಪ್ರತಿಯೊಂದು ಮನೆಯಿಂದನೂ ಕೂಡ ಹಾಕಿ ನಮ್ಮ ಜಾಗಕ್ಕೆ ಪೆನ್ಷನ್ ಬೇಲಿಯನ್ನು ಹಾಕಿ ಕಲ್ಲುಗಳನ್ನ ನೆಟ್ಟಿ ನಮ್ಮ ಜಾಗವನ್ನು ನಾವು ರಕ್ಷಣೆ ಮಾಡ್ಕೊಳ್ತೀವಿ. ನೇತೃತ್ವವನ್ನು ಸಿದ್ದರಾಜು, ಮುಖಂಡರಾದ ಮೈದುನ, ಸೆಲ್ವಿಚಂದ್ರು, ದೊರೆ, ರವಿ, ಶಾಂತ, ರೂಪ, ಪನ್ನುಸ್ವಾಮಿ, ಲತಾ, ಪ್ರಕಾಶ್ ಸೇರಿದಂತೆ ಮದ್ದೂರು ನಿವಾಸಿಗಳು ವಹಿಸಿಕೊಂಡಿದ್ದರು. ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಜಿಎಸ್ಟಿಯನ್ನು ಪರಿಷ್ಕೃತಗೊಳಿಸಿದ್ದು, ಇದರಿಂದಾಗಿ ಎಲ್ಲ ವರ್ಗಗಳ ಅಗತ್ಯ ವಸ್ತುಗಳು ಕೈಗೆಟುಕುವ ದರದಲ್ಲಿ ದೊರೆಯುವಂತೆ ಮಾಡಿರುವುದು ಶ್ಲಾಘನೀಯ ಎಂದು ಬಿಜೆಪಿ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಡಾಕ್ಟರ್ ಸಿದ್ದರಾಮಯ್ಯ ತಿಳಿಸಿದರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ 8 ವರ್ಷಗಳಿಂದ ಜಿಎಸ್ಟಿಯಲ್ಲಿನ ನ್ಯೂನತೆಗಳನ್ನು ಪರಿಶೀಲಿಸಿದ 56ನೇ ಜಿಎಸ್ಟಿ ಪರಿಷತ್ತು ಅವುಗಳನ್ನು ಸರಿಪಡಿಸಿ ನಿರ್ಧಾರವನ್ನು ಕೈಗೊಂಡಿದೆ ಅಂತ ಹೇಳಿದರು. ಜಿಎಸ್ಟಿ ಜಾರಿಗೂ ಮೊದಲು ರಾಜ್ಯ ಸರ್ಕಾರಗಳು ತೆರಿಗೆಯನ್ನು ತನಿಷ್ಠಕ್ಕೆ ವಿಧಿಸುತ್ತಿತ್ತು. 2017ರ ಜುಲೈ 1ರಿಂದ ಜಿಎಸ್ಟಿ ಜಾರಿ ಮಾಡಲಾದ ಹಿನ್ನೆಲೆಯಲ್ಲಿ ವಿದೇಶಿ ಬಂಡವಾಳ ಹೂಡಿಕೆ ಮತ್ತು ರಾಜ್ಯಗಳ ನಡುವಿನ ಸರಕು ಸಾಗಾಣಿಕೆ ಸರಳೀಕೃತಗೊಂಡಿದೆ ಅಂತ ಹೇಳಿದರು. ಈ ನಿಟ್ಟಿನಲ್ಲಿ ರಾಷ್ಟ್ರೀಕೃತ ಏಕ ತೆರಿಗೆ ಏಕ ವ್ಯಾಪಾರಕ್ಕೆ ನಾಂದಿ ಆಡಿತ್ತು ಅಂತ ತಿಳಿಸಿಕೊಂಡರು. ಈ ಹಿಂದೆ 4 ಸ್ತರಗಳಲ್ಲಿ ಜಿಎಸ್ಟಿ ಪಾವತಿ ಮಾಡಬೇಕಾಗಿತ್ತು, ಆದರೆ ಈಗ 2 ಸ್ತರಗಳಲ್ಲಿ ಜಿಎಸ್ಟಿ ಪಾವತಿ ಮಾಡಬೇಕಾಗಿದೆ. ದುಬಾರಿ ಅಥವಾ ಐಷಾರಾಮಿ ಸರಕುಗಳು ಮತ್ತು ಸೇವೆಗಳಿಗೆ ಶೇಕಡ 40ರಷ್ಟು ತೆರಿಗೆ ಪಾವತಿಸಬೇಕಾಗಿದೆ. ಆದರೆ ಔಷಧೋಪಚಾರ ಹಾಗೂ ಎಲ್ಲ ವರ್ಗಕ್ಕೂ ಬೇಕಾಗಿದೆ. ಕೃಷಿ ಉಪಕರಣಗಳು ರೈತರ ಅಭಿವೃದ್ಧಿಗೆ ಸಾಕಾರವಾಗಿದ್ದು, ಅತ್ಯಗತ್ಯ ವಸ್ತುಗಳನ್ನು ತೀರಾ ಕಡಿಮೆ ತೆರಿಗೆ ಪಾವತಿಯ ಸ್ತರಕ್ಕೆ ತರಲಾಗಿದೆ ಅಂತ ಹೇಳಿದರು. ಇದರಿಂದ ರಾಜ್ಯಗಳ ಆದಾಯದಲ್ಲಿ 3,000 ಕೋಟಿ ರೂಪಾಯಿಗಳ ವ್ಯತ್ಯಯವಾಗಿರಲಿದೆ ಅಂತ ಅವರು ತಿಳಿಸಿದರು. RBIನ ತನಿಖಾ ಮೂಲಗಳು ತಿಳಿಸಿದ್ದಾವೆ. ಆದರೆ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸರಿಯಾದ ಲೆಕ್ಕಾಚಾರವಿಲ್ಲದೆ ವಿನಾಕಾರಣ ರಾಜಕಾರಣ ಮಾಡ್ತಿದೆ ಅಂತ ಆರೋಪಿಸಿದರು. ಹಿಂದೆ KST ಇತ್ತು, KST ಹೋದ ತಕ್ಷಣ ವ್ಯಾಟ್ ಬಂತು. ವ್ಯಾಟ್ ಆದಮೇಲೆ ಸತತ 8 ವರ್ಷಗಳ ಕಾಲ ಇದನ್ನು GSTನ ಅಧ್ಯಯನ ಮಾಡಿತು. ಹಿಂದಿನ ಕೇಂದ್ರ ಸರ್ಕಾರ ಇದ್ದಂಥ ಕಾಂಗ್ರೆಸ್ ಸರ್ಕಾರನೂ ಇದನ್ನು ಅಧ್ಯಯನ ಮಾಡಿತು. ಇದಕ್ಕೆ ಒಂದು ರೂಪವನ್ನು ಕೊಡಲಿಕ್ಕೆ 1/7/2017ರಲ್ಲಿ ಇದಕ್ಕೆ ಜಾರಿಗೆ ಬರಲಿಕ್ಕೆ ಸಾಧ್ಯ ಆಯಿತು GST. ಅಲ್ಲಿವರೆಗೂ ವ್ಯಾಟ್ ಇತ್ತು, 2000ದಿಂದ 2017ರವರೆಗೂ ವ್ಯಾಟ್ ಇತ್ತು. ಅದಕ್ಕಿಂತ ಹಿಂದೆ KST ಇತ್ತು. ಹಾಗಾಗಿ ಈ ವ್ಯಾಟು KSTಗಳಿದ್ದಾಗ ಏನಾಗ್ತಾಯಿತ್ತು ಅಂದರೆ ಆಯಾ ರಾಜ್ಯಗಳೇ ಮಾಡ್ಕೊತಾಯಿದ್ರು. ರೇಟ್ ಆಫ್ ಟ್ಯಾಕ್ಸ್ಗಳನ್ನ ಆಯಾ ರಾಜ್ಯಗಳು ಅವರವರ ಇಷ್ಟ ಬಂದಷ್ಟು ಅವರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾಯಿದ್ರು. ಹಾಗಾಗಿ ಇದೇನಾಗ್ತಾಯಿತ್ತು ಅಂತಂದರೆ ಹೊರದೇಶದ ಇನ್ವೆಸ್ಟ್ ಮಾಡುವಂಥ ಜನ ರಾಷ್ಟ್ರಕ್ಕೆ ಬರ್ತಾ ಇರಲಿಲ್ಲ. ಮತ್ತು ನಮ್ಮಿಂದ ಹೋಗ್ಬೇಕಾದ್ರೆ ಏನು ನಾವು ಹಿಂದೆ ಪ್ರೈವೇಟೈಸೇಷನ್, ಲಿಬ್ರಲೈಸೇಷನ್, ಗ್ಲೋಬಲೈಸೇಷನ್ ಅಂತೇನು ಹೇಳ್ತಾ ಇದ್ವಿ, ಇದಕ್ಕೆ ನಾವು ಕಾಂಪೀಟ್ ಮಾಡಬೇಕಾದ್ರೆ ಈ ರೀತಿಯ ಬದಲಾವಣೆಗಳು ನಮಗೆ ಮುಖ್ಯ. ಬದಲಾವಣೆ ಮನುಷ್ಯನ ಈ ಪ್ರಕೃತಿಯ ಧರ್ಮದಲ್ಲಿ ಅದೊಂದು ಬದಲಾವಣೆ, ಒಂದು ನಿತ್ಯ ಇದು ಉದ್ಯೋಗ. ನಿತ್ಯ ಬದಲಾವಣೆ ನಾವು ನೋಡ್ತಾ ಜೀವನದಲ್ಲಿ ನಾವು ಬದಲಾವಣೆ ಆಗ್ತೀವಿ, ಸಮಾಜ ಬದಲಾವಣೆ ಆಗ್ತದೆ, ಪ್ರಕೃತಿ ಬದಲಾವಣೆ ಆಗ್ತದೆ. ಈ ರೀತಿ ಬದಲಾವಣೆ ಒಂದು ಶಾಶ್ವತವಾದ ಒಂದು ವಸ್ತು. ಹಾಗಾಗಿ ಏನು ಸುಮ್ಮನೆ ಸ್ಕೆಲ್ಟಲ್ ಏನೋ ಮಾಡಿದರು ಕಾಂಗ್ರೆಸ್ ಸರ್ಕಾರ, ಅದಕ್ಕಿನ್ನೂ ಇದು ಕೊಟ್ಟಿರಲಿಲ್ಲ, ರೂಪ ಇರಲಿಲ್ಲ. 14ರಲ್ಲಿ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಅಧಿಕಾರ ವಹಿಸ್ಕೊಂಡ ತಕ್ಷಣ ಇದಕ್ಕೆ ಒಂದು GSTಗೆ ಏನು ಗೂಡ್ಸ್ ಸರ್ವಿಸ್ ಟ್ಯಾಕ್ಸ್ಗೆ ಇದಕ್ಕೆ ಒಂದು ರೂಪ ಕೊಡಬೇಕು, ಒಂದು ಯೂನಿಫಾರ್ಮಿಟಿ ತರಬೇಕು. 1 ನೇಷನ್ನು 1 ಟ್ಯಾಕ್ಸ್ ಸಿಸ್ಟಮ್ 1 ಮಾರ್ಕೆಟ್ ಮಾಡಿದಾಗ ನಮಗೆ ಹೊರದೇಶದಿಂದ ಬರುವಂಥ ಅವಕಾಶ ಇರ್ತದೆ. ಮತ್ತು ನಮ್ಮ ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ಗೂಡ್ಸ್ಗಳು ಹೋಗಲಿಕ್ಕೆ ಈಸಿ ಆಗ್ತದೆ. ಹಿಂದೆ ಏನಾಗ್ತಾಯಿತ್ತು, ಚೆಕ್ ಪೋಸ್ಟ್ಗಳಿದ್ವಿ. ಪ್ರತಿಯೊಂದು ರಾಜ್ಯದಲ್ಲೂ ಅವೇ ಚೆಕ್ ಪೋಸ್ಟ್ ಇದ್ದು ವೆಹಿಕಲ್ಗಳನ್ನ ತಡೆ ಹಿಡಿತಾಯಿದ್ರು. ಆಯಾ ರಾಜ್ಯಗಳಲ್ಲಿ ಟ್ಯಾಕ್ಸ್ ಏನೇನಿದೆ ಅದನ್ನು ಕಲೆಕ್ಟ್ ಮಾಡಲಿಕ್ಕೆ ಹೋಗ್ತಾಯಿದ್ರು. ಹಾಗಾಗಿ ವ್ಯಾಪಾರಸ್ಥರಿಗೂ ತೊಂದರೆ ಆಗ್ತಾಯಿತ್ತು, ಮಾರ್ಕೆಟಲ್ಲಿ ಒಂದು ರೀತಿ ಹವಕ್ಕಾಗ್ತಾಯಿದ್ದು. ಅದನ್ನೆಲ್ಲ ತಡೆ ಹಿಡಿಲಿಕ್ಕೆ 1 ನೇಷನ್ 1 ಮಾರ್ಕೆಟ್ 1 ಟ್ಯಾಕ್ಸ್ ಸಿಸ್ಟಮ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು
ಇದಕ್ಕೆ ಸುಮಾರು 7-8 ವರ್ಷಗಳ ಕಾಲ ಸತತ ಅಧ್ಯಯನ ಮಾಡಿದ ತಕ್ಷಣ 1/7/2017 ಜಾರಿಗೆ ಬಂತು. ಇದನ್ನು ಜಾರಿಗೆ ಬರುವಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿ ಮಾಡಬೇಕು ಅಂದಾಗ ಕೇಂದ್ರ ಸರ್ಕಾರನೇ ಇದು ಎಲ್ಲ ರಾಜ್ಯಗಳಿಗೂ ಅನ್ವಯಿಸುವಂಥ ಟ್ಯಾಕ್ಸ್ ಸಿಸ್ಟಮ್ನ ನಾವೇ ತಂದು ನಾವೇ ಏನು ಈ ಫೆಡರಲ್ ಸಿಸ್ಟಮ್ ಅಂತೇನು ನಾವೇ ಮಾಡ್ಕೋಬೇಕು ಅಂತಿದ್ರು ಅದೆಲ್ಲ ಹೋಗಿ ಯಾವುದು ಸರಳೀಕೃತ ಮಾರ್ಕೆಟ್ ಆಗಬೇಕು ಅಂಥೇಳಿ ಮಾಡಿದ್ದು ಉದ್ದೇಶ GST. ಮತ್ತು ಈ GSTನಲ್ಲಿ ಈಗೇನು ಲಾಸ್ ಆಗಿಬಿಡ್ತದೆ ಅಂತ ಏನು ಹಿಂದೆ ಹೇಳ್ತಾಯಿದ್ರು, ರಾಜ್ಯಗಳಿಗೆ ನಮ್ಗೆ ಇದು ಕೊಡಲ್ಲ ಅಂತ. ರಾಜ್ಯಗಳಿಗೆ ಎಲ್ರಿಗೂ ಆ ಟೈಮ್ನಲ್ಲಿ ಆ ಟ್ರಾನ್ಸಿಷನ್ ಪೀರಿಯಡ್ನಲ್ಲಿ 5 ವರ್ಷಗಳಲ್ಲಿ ಸ್ಟೇಜ್ ಬೈ ಸ್ಟೇಜು ಕೇಂದ್ರ ಸರ್ಕಾರ ಆ ಲಾಸನ್ನು ಕಟ್ಕೊಟ್ಟಿದೆ, ಆ ಲಾಸನ್ನು ಅವ್ರು ಬರ್ಸ್ಕೊಟ್ಟಿದೆ. ನಂತರ ಇವರೇ ಇಂಡಿಪೆಂಡೆಂಟ್ ಆಗಬೇಕು ಅದನ್ನು. ಅದ್ರ ಜೊತೆಗೆ GSTನಲ್ಲಿ ನಾವು KSTನಲ್ಲಿ ಏನು ಇಟ್ಟಿದ್ವಿ ಪೆಟ್ರೋಲಿಯಂ ಪ್ರಾಡಕ್ಟ್ಸು ಮತ್ತು ಈ ಲಿಕ್ಕರನ್ನು ಅದು ಹಾಗೆ KSTನಲ್ಲೇ ಬರ್ತಾಯಿದೆ. ಇವನ್ ಟುಡೇ ಅದು KSTನಲ್ಲೇ ಇದೆ. ಅದನ್ನು ನಾವು ಏನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇವತ್ತು ರಾಜ್ಯದಲ್ಲಿ 3% ₹3 ಕಾಂಗ್ರೆಸ್ ಸರ್ಕಾರ ಪರ್ ಲೀಟ್ರಿಗೆ ಏರಿಸ್ತಾ ಬಂತು. ಅದು ಅವರ ಪ್ರಿರಾಗೇಟಿವ್ ಡೈರೆಕ್ಷನ್ ಇತ್ತು. ಯಾಕೆಂದರೆ KSTಲೇ ಇದೆ ಇನ್ನು ಪೆಟ್ರೋಲಿಯಂ ಪ್ರಾಡಕ್ಟ್ಸ್. ಹಾಗಾಗಿ ಅದನ್ನು ಕೇಂದ್ರ ಅದನ್ನು ತೆಗೆದುಕೊಂಡಿಲ್ಲ. ಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಇಂದ್ರೇಶ್, ಪ್ರಧಾನ ಕಾರ್ಯದರ್ಶಿ ವಿವೇಕ್, ವಕ್ತಾರ ಮಂಜುನಾಥ್, ನಾಗಾನಂದ, ನಿತ್ಯಾನಂದ ಇದ್ದರು. ತಾಂತ್ರಿಕತೆಯ ಯುಗದಲ್ಲಿ ಭರತನಾಟ್ಯದಂತಹ ಕಲಾ ಪ್ರಕಾರಗಳನ್ನು ಪ್ರೋತ್ಸಾಹಿಸುತ್ತಿರುವುದು ಶ್ಲಾಘನೀಯ ಎಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ನಿರ್ದೇಶಕಿ KM ಗಾಯತ್ರಿ ಪ್ರಶಂಸೆ ವ್ಯಕ್ತಪಡಿಸಿದರು. ಮಂಡ್ಯ ನಗರದ PS ಕಾಲೇಜಿನ ವಿವೇಕಾನಂದ ರಂಗಮಂದಿರದಲ್ಲಿ ಗುರುದೇವ ಅಕಾಡೆಮಿ ಆಫ್ ಫೈನ್ ಆರ್ಟ್ಸ್ ವತಿಯಿಂದ ಹಮ್ಮಿಕೊಂಡಿದ್ದ ಗುರುದೇವೋತ್ಸವ ಶಾಸ್ತ್ರೀಯ ನೃತ್ಯೋತ್ಸವ ಉದ್ಘಾಟಿಸಿ ಮಾತನಾಡಿದ ಅವರು, ತಾಂತ್ರಿಕತೆ ಹೆಚ್ಚು ಬೆಳೆದಂತೆ ಕಲಾ ಪ್ರಕಾರಗಳನ್ನು ಬೆಳೆಸುವುದು ಕಷ್ಟಕರ. ಮಂಡ್ಯ ಜಿಲ್ಲೆಯಲ್ಲಿ ರೈತ ಸಂಸ್ಕೃತಿ ಹೆಚ್ಚು, ಇಲ್ಲಿ ಸಾಂಸ್ಕೃತಿಕ ಕಲಾ ಪ್ರಕಾರಗಳು ಕಡಿಮೆ. ಆದರೆ ಚೇತನ ರಾಧಾಕೃಷ್ಣ ಅವರು ಪುಟ್ಟ ಮಕ್ಕಳಿಗೆ ನೃತ್ಯ ಕಲೆಯನ್ನು ಕಲಿಸಿ ಅವರಿಂದ ಭರತನಾಟ್ಯ ಪ್ರದರ್ಶನ ಮಾಡುತ್ತಿರುವುದು ಶ್ಲಾಘನೀಯ ಅಂತ ಹೇಳಿದರು. ಮೈಸೂರಿನಲ್ಲಿ ಎಲ್ಲ ಕಲಾ ಪ್ರಕಾರಗಳಿವೆ. ರಾಜು ಅನಂತಸ್ವಾಮಿ ಅವರು ಆಡುತ್ತಿದ್ದ ಕಾಲದಲ್ಲಿ ಭಾವಗೀತೆ ಹೆಚ್ಚು ಪ್ರಚಾರದಲ್ಲಿತ್ತು. ಆ ಸಂದರ್ಭದಲ್ಲಿ ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರು ಭರತನಾಟ್ಯವನ್ನು ಕಲಿತು ಮೈಸೂರು ಮತ್ತು ಮಂಡ್ಯದಲ್ಲಿ ನೃತ್ಯ ಶಾಲೆ ಆರಂಭಿಸಿ ಪುಟ್ಟ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೆ ತರಬೇತಿ ನೀಡಿ ತಾವು ಕಲಿತ ವಿದ್ಯೆಯನ್ನು ದಾರಿ ಏರುತ್ತಿರುವುದು ಹೆಮ್ಮೆಯ ವಿಚಾರ ಅಂತ ಪ್ರಶಂಸೆ ವ್ಯಕ್ತಪಡಿಸಿದರು. ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಹಾಗೂ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಆಗಿರುವಂತಹ ಹಾಗೂ ನನ್ನ ಆತ್ಮೀಯ ಸ್ನೇಹಿತರು ಆಗಿರುವಂತಹ ಡಾಕ್ಟರ್ ಕುಮಾರ್ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಮಾತನಾಡಿ, ಡಾಕ್ಟರ್ ಚೇತನ ರಾಧಾಕೃಷ್ಣ ಅವರು ಸುಮಾರು 30 ವರ್ಷಗಳ ಸಾಧನೆಯ ಹಾದಿಯಲ್ಲಿ ನೂರಾರು ಮಕ್ಕಳ ಪ್ರತಿಭೆಯನ್ನು ಹೊರತಂದಿದ್ದಾರೆ. ಇನ್ನೂ ಹೆಚ್ಚಿನ ಪ್ರತಿಭೆಗಳನ್ನು ಹೊರತರುವ ಶಕ್ತಿಯನ್ನು ದೇವರು ಕಲ್ಪಿಸಲಿ ಅಂತ ಅವರು ಆಶಯ ವ್ಯಕ್ತಪಡಿಸಿದರು. ಜಯಪ್ರಕಾಶ್ ಗೌಡ ಅವರು ಜಿಲ್ಲೆಯ ಸಾಂಸ್ಕೃತಿಕ ರಾಯಭಾರಿಯಾಗಿದ್ದಾರೆ. ಸ್ಥಳೀಯ ಕಲಾವಿದರಿಗೆ ಹೆಚ್ಚಿನ ಅವಕಾಶ ಸಿಗಬೇಕೆನ್ನುವುದು ಅವರ ಕಳಕಳಿಯಾಗಿದೆ. ಅವರ ಸಲಹೆಗಳನ್ನು ತೆಗೆದುಕೊಂಡು ಸ್ಥಳೀಯರಿಗೆ ಹೆಚ್ಚು ಪ್ರೋತ್ಸಾಹ ನೀಡಲಾಗುವುದು ಅಂತ ಹೇಳಿದರು. ಇದೇ ಸಂದರ್ಭದಲ್ಲಿ ಕರ್ನಾಟಕ ಜನಪದ ಅಕಾಡೆಮಿ ಸದಸ್ಯರಾದ ಗೊರವಲ್ಲಿ ಚಂದ್ರಶೇಖರ್ ಅವರಿಗೆ ಗುರುದೇವ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಜಯಪ್ರಕಾಶ್ ಗೌಡ ಶುಭ ಹಾರೈಸಿದರು. ಸಮಾರಂಭದಲ್ಲಿ ಮೈಸೂರಿನ SLV ಬುಕ್ ಪ್ರೈವೇಟ್ ಲಿಮಿಟೆಡ್ನ ದಿವಾಕರ ದಾಸ, ನಗರಸಭಾ ಸದಸ್ಯರಾದ ಶ್ರೀಧರ್, ಗುರುದೇವ ಲಲಿತಕಲಾ ಅಕಾಡೆಮಿಯ ಕಲಾತ್ಮಕ ನಿರ್ದೇಶಕರಾದ ಡಾಕ್ಟರ್ PM ಚೇತನ ರಾಧಾಕೃಷ್ಣ, ಸಂಸ್ಥಾಪಕ ನಿರ್ದೇಶಕ PM ರಾಧಾಕೃಷ್ಣ ಭಾಗವಹಿಸಿದರು. ಕಾರ್ಯಕ್ರಮದ ನಂತರ ಗುರುದೇವ ಲಲಿತಕಲಾ ಅಕಾಡೆಮಿಯ ಕಿರಿಯ ಕಲಾವಿದರು ಸಮೂಹ ಭರತನಾಟ್ಯ, ಬೆಂಗಳೂರಿನ ರೆಬಿನಾ ನಿಧೀಸ್, ಪ್ಯಾರಿಸ್ನ ಪಂಚಮಿ ನೆರೂರು, ಪುತ್ತೂರಿನ ವಿದುಷಿ ನಿಶ್ಚಿತಾ ಅವರು ಏಕವ್ಯಕ್ತಿ ಭರತನಾಟ್ಯ ಪ್ರದರ್ಶಿಸಿದರೆ, ಬೆಂಗಳೂರಿನ ನಾಟ್ಯ ವಿದುಷಿ ಲೀಲಾ ಬಸವಕಿರಣ್ ಹಾಗೂ ಶಿವಮೊಗ್ಗದ ನಾಟ್ಯ ವಿದುಷಿ ಮಾಲಸ S ಜೋಯಿಸ್ ಶಿಷ್ಯ ವೃಂದವರು ಸಮೂಹ ಭರತನಾಟ್ಯ ನೃತ್ಯವನ್ನು ಪ್ರದರ್ಶಿಸಿ ಪ್ರಶಂಸೆ ಪಡೆದುಕೊಂಡರು. ಕರ್ನಾಟಕ ರಾಜ್ಯ ಹಿಂದುಳಿದ ವರ್ಗಗಳ ಆಯೋಗದ ವತಿಯಿಂದ ಜಿಲ್ಲೆಯಲ್ಲಿ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 7ರವರೆಗೆ ಸಾಮಾಜಿಕ ಮತ್ತು ಶೈಕ್ಷಣಿಕ ಸ್ಥಿತಿಗಳ ಬಗ್ಗೆ ಸಮೀಕ್ಷೆ ನಡೆಸಲಾಗುವುದು ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಮೀಕ್ಷೆ ಕೈಗೊಳ್ಳುವ ಸಂಬಂಧ ನಡೆದ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಡಿಜಿಟಲ್ ವಿಧಾನದಲ್ಲಿ ಸಮೀಕ್ಷೆ ಕೈಗೊಳ್ಳುತ್ತಿರುವ ಹಿನ್ನೆಲೆಯಲ್ಲಿ ಸಮೀಕ್ಷೆ ನಡೆಸುವ ಸಮೀಕ್ಷೆದಾರರಿಗೆ ಉತ್ತಮ ರೀತಿಯಲ್ಲಿ ತರಬೇತಿ ನೀಡುವ ಅವಶ್ಯಕತೆ ಇದೆ ಎಂದು ಹೇಳಿದರು. ಮೊದಲ ಹಂತದಲ್ಲಿ ರಾಜ್ಯ ಮಟ್ಟದಲ್ಲಿ ಜಿಲ್ಲೆಯ 5 ಜನರಿಗೆ ತರಬೇತಿ ನೀಡಲಾಗುವುದು. ತರಬೇತಿ ಪಡೆದ 5 ಜನರು ಜಿಲ್ಲೆಯಲ್ಲಿ ಆಯ್ಕೆ ಮಾಡಲಾಗುವ 80 ಜನ ಮಾಸ್ಟರ್ ಟ್ರೈನರ್ಸ್ಗೆ ತರಬೇತಿ ನೀಡಲಿದ್ದಾರೆ ಅಂತ ಅವರು ವಿವರಿಸಿದರು. ಅಪರ ಜಿಲ್ಲಾಧಿಕಾರಿ ಶಿವಾನಂದಮೂರ್ತಿ ಮಾತನಾಡಿ, ವಿದ್ಯುತ್ ಸಂಪರ್ಕ ಹೊಂದಿಲ್ಲದ ಜನ ವಸತಿಗಳನ್ನು ಗುರುತಿಸಿ ಸಮೀಕ್ಷೆಗೆ ಒಳಪಡಿಸಬೇಕು ಅಂತ ತಿಳಿಸಿದರು. ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಮಂಜುಳಾ, ಶಾಲಾ ಶಿಕ್ಷಣ ಇಲಾಖೆಯ ಲೋಕೇಶ್, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆಯ ವಿಮಲಾ ಸೇರಿದಂತೆ ವಿವಿಧ ಇಲಾಖೆಗಳ ಅಧಿಕಾರಿಗಳು ಪಾಲ್ಗೊಂಡಿದ್ದರು.
ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಅವರನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪಕ್ಷದ ಮಾಧ್ಯಮ ವಕ್ತಾರರನ್ನಾಗಿ ನೇಮಕ ಮಾಡಲಾಗಿದೆ ಅಂತ ಉಪಮುಖ್ಯಮಂತ್ರಿ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಡಿ.ಕೆ. ಶಿವಕುಮಾರ್ ಅವರು ಆದೇಶ ಹೊರಡಿಸಿದ್ದಾರೆ. ಮಾಧ್ಯಮ ವಕ್ತಾರರಾಗಿ ನೇಮಕವಾದ ಹಿನ್ನೆಲೆಯಲ್ಲಿ ನಾಗಮಂಗಲ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ಎಲ್.ಆರ್. ಶಿವರಾಮೇಗೌಡರ ಅಭಿಮಾನಿಗಳನ್ನು ತಮ್ಮ ನಾಗಮಂಗಲದ ಸ್ವಗೃಹದಲ್ಲಿ ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದರು. ಇದೇ ಸಂದರ್ಭದಲ್ಲಿ ಹಲವಾರು ಕಾರ್ಯಕರ್ತರು ತಮ್ಮ ಕುಂದುಕೊರತೆಗಳನ್ನು ತಿಳಿಸಿದರು. ಮಾಜಿ ಸಂಸದ ಎಲ್.ಆರ್. ಶಿವರಾಮೇಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಮಾಧ್ಯಮ ವಕ್ತಾರರನ್ನಾಗಿ ನೇಮಕ ಮಾಡಿರುವುದಕ್ಕೆ ಪಕ್ಷದ ಅಧ್ಯಕ್ಷರಿಗೆ ಧನ್ಯವಾದ ತಿಳಿಸಿದ್ದೇನೆ. ನಾನು ಪಕ್ಕ ಕಾಂಗ್ರೆಸ್ ಹಾಗೂ ನನ್ನ ಮಗ ಕ್ಷೇತ್ರ ವ್ಯಾಪ್ತಿಯ ಕೆಲಸಗಳನ್ನು ಮಾಡಿಕೊಳ್ತಾರೆ ಅಂತ ಹೇಳಿದರು. ಸಚಿವ ಚಲುವರಾಯಸ್ವಾಮಿ ಅವರ ಜೊತೆಗೂಡಿ ಒಂದು ಸಭೆಯನ್ನು ಏರ್ಪಾಡು ಮಾಡಿ ಕಾಂಗ್ರೆಸ್ ಪಕ್ಷದ ಉನ್ನತಿಗಾಗಿ ದುಡಿತೀನಿ ಅಂತ ಹೇಳಿದರು. ನಾನು ರಾಜಕೀಯದಲ್ಲಿ ಇದ್ದೇನೆ, ಅಲ್ಲೇ ಓಡಾಡ್ಕೊಂಡು ಇದ್ದೆ. ನಾನು ಚೇತನ್ ಗೌಡ, ನಿನಗೆ ನೋಡ್ಕಪ್ಪ, ನಾವು ಕಾಂಗ್ರೆಸ್ ಸೇರಿದ್ದೀವಿ. ಚಲುವರಾಯಸ್ವಾಮಿಯವ್ರಿಗೂ ಸಹಿತ ನಾವು ಕಾಂಗ್ರೆಸ್ ಸೇರ್ಕೊಂಡಾಗಲೇ ಹೇಳಿದ್ದೀವಿ, ನಾವೆಲ್ಲ ನಿಮ್ಮ ಜೊತೆ ಇರ್ತೀವಿ, ನೀವು ನಮ್ಮ ಜೊತೆ ಇರಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ವಿ. ನಾವೆಲ್ಲ ಬೆಂಗಳೂರಿನಲ್ಲಿ ಪಾರ್ಟಿಗೆ ಸೇರಿದ್ವಿ. ಬೆಂಗಳೂರಿನಲ್ಲಿ ಎಲ್ಲರನ್ನ ಕರೆದು ಸೇರಿಸ್ಕೊಳ್ಳೋಕ್ಕಾಗಲಿಲ್ಲ. ಬೆಂಗಳೂರಿನಲ್ಲಿ ಕಡಿಮೆ ಮುಖಂಡರುಗಳು ಬಂದಿದ್ದರು. ನಾನು ಹೇಳಿದೆ ಚಲುವರಾಯಸ್ವಾಮಿಯವರಿಗೆ, ಒಂದು ಮೀಟಿಂಗ್ ಕರೀರಿ, ನಮ್ಮವ್ರನ್ನ ಎಲ್ಲ ಮುಖಂಡರುಗಳು ಕರೀತೀನಿ. ನನ್ನ ಮನೆತಲ್ಲೇ, ನನ್ನ ಆಫೀಸಲ್ಲೇ ಕರೀತೀನಿ. ನೀವೇ ಬಂದು ಯಾರನ್ನು ಕರ್ಕೊಂಬಂದು ಅವ್ರಿಗೆಲ್ಲ ಕಾಂಗ್ರೆಸ್ ಬಾವುಟ ಹಾಕಿ ನಾವು ನಿಮ್ಮ ಆಫೀಸ್ಗೆ ಬಂದು ಕೂತ್ಕೊಂಡು ಅಲ್ಲಿ ಅವ್ರ ಮೀಟಿಂಗ್ ಕರಿತೀವಿ ಅಂತ ಹೇಳಿ. ಕಾರ್ಯಕ್ರಮದಲ್ಲಿ ವಕೀಲ ರಾಮೇಗೌಡ, ಬಿದಿರಕೆರೆ ಮಂಜೇಗೌಡ, ಸತ್ಯಣ್ಣ ಸೇರಿದಂತೆ ಅನೇಕರಿದ್ದರು. ಶಿಕ್ಷಕರ ದಿನಾಚರಣೆ ಅಂಗವಾಗಿ ಮಂಡ್ಯ ನಗರದ ಸುಭಾಷ್ ನಗರದಲ್ಲಿರುವ ಅರಡಿಕರ್ ಭವನದಲ್ಲಿ ಅಸೋಸಿಯೇಷನ್ ಆಫ್ ಅಲಯನ್ಸ್ ಸಂಸ್ಥೆ ಇಂಟರ್ನ್ಯಾಷನಲ್ ಮಂಡ್ಯವರ ವತಿಯಿಂದ ಆದರ್ಶ ಶಿಕ್ಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಮಾರಂಭದಲ್ಲಿ ಪಾಲ್ಗೊಂಡು ಮಾತನಾಡಿದ ಕರ್ನಾಟಕ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಜಯಪ್ರಕಾಶ್ ಗೌಡ ಅವರು ಶಿಕ್ಷಕ ವೃತ್ತಿಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು. ಸಮಾಜದಲ್ಲಿ ಮೇಷ್ಟ್ರ ಪಾತ್ರ ಬಹಳ ಮುಖ್ಯವಾದದ್ದು, ಏಕೆಂದರೆ ದೇಶದ ಭವಿಷ್ಯದ ಪ್ರಜೆಗಳನ್ನು ಹುಟ್ಟುಹಾಕುವವರು ಶಿಕ್ಷಕರು. ಪ್ರತಿಯೊಂದು ಮಕ್ಕಳಲ್ಲೂ ಒಂದೊಂದು ಪ್ರತಿಭೆ ಇರುತ್ತದೆ. ಅಂಥ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಕೆಲಸವನ್ನು ಶಿಕ್ಷಕರು ಮಾಡಬೇಕು. ಆಗ ಮಾತ್ರ ಒಬ್ಬ ವಿದ್ಯಾರ್ಥಿ ಸಮಾಜದಲ್ಲಿ ಎತ್ತರಕ್ಕೆ ಸ್ಥಾನಕ್ಕೆ ಹೋಗಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ಶಿಕ್ಷಕರಲ್ಲಿ ನಿರಂತರ ಅಧ್ಯಯನವಿಲ್ಲದಿದ್ದರೆ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ನೀಡಲು ಸಾಧ್ಯವಿಲ್ಲ. ಹಾಗಾಗಿ ಶಿಕ್ಷಕರು ಸದಾ ಅಧ್ಯಯನಶೀಲರಾಗಬೇಕು. ಆ ಮೂಲಕ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸಬೇಕು ಅಂತ ಹೇಳಿದರು. ಕಾಲೇಜು ಹಾಗೂ ಪ್ರೌಢಶಾಲೆ ಶಿಕ್ಷಕರಿಗಿಂತ ಪ್ರಾಥಮಿಕ ಶಾಲೆ ಶಿಕ್ಷಕರ ಪ್ರಭಾವ ಮಕ್ಕಳ ಮೇಲೆ ಬೀರುತ್ತದೆ. ಪ್ರಾಥಮಿಕ ಶಿಕ್ಷಕರನ್ನು ಯಾರೊಬ್ಬರು ಮರೆಯಲು ಸಾಧ್ಯವಿಲ್ಲ ಎಂದು ತಮ್ಮ ಬಾಲ್ಯದ ಜೀವನವನ್ನು ನೆನಪು ಮಾಡಿಕೊಂಡರು. ಅದರಿಂದ ಮೇಷ್ಟ್ರು ಅಂತಂದ್ರೆ ಖಂಡಿತವಾಗಿ ಮಾಸ್ಟರ್ ಅನ್ನೋ ಶಬ್ದದ ಒಂದು ಅಪಭ್ರಂಶ ಮೇಷ್ಟ್ರು ಅಂತಾರೆ. ಮೇಷ್ಟ್ರು ಅಂತಂದ್ರೆ ಎಲ್ಲೋ ಒಂದು ತಿಳಿದವರು ಅರ್ಥ. ನಮ್ಮನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಅರ್ಥ. ಅರ್ಥಕ್ಕೆ ನಾವು ಎಷ್ಟು ಮಟ್ಟಿಗೆ ಪಕ್ಕಾಗಿದ್ದೇವೆ ಅನ್ನೋದು ನಾವು ಯೋಚನೆ ಮಾಡಬೇಕು. ಅವನು ಎಲ್ಲವನ್ನೂ ಬಲ್ಲವನಾಗಿರ್ಬೇಕು ಅಂತ ಅರ್ಥ ಅಲ್ಲ. ಮೇಷ್ಟ್ರಾಗಿದ್ದವನು ಎಲ್ಲವನ್ನೂ ಬಲ್ಲವನಾಗಿರ್ಬೇಕು ಅಂತ. ಕುತೂಹಲದ ಮಕ್ಕಳು ಪ್ರೈಮರಿ ಸ್ಕೂಲಲ್ಲಿ ಕುತೂಹಲದಿಂದ ಇರ್ತಾರೆ ಯಾವಾಗಲೂ. ಯಾಕೆಂದರೆ ಮಕ್ಕಳಲ್ಲಿ ಇರುವಂತಹ ಕುತೂಹಲ ನಮ್ಮಲ್ಲಿ ಯಾರಲ್ಲೂ ಕೂಡ ಈಗ ವಯಸ್ಸಾದವರೆಲ್ಲ ಮಾಡ್ಕೊಂತ ಹೋಗ್ತಾರೆ. ನೋಡಿ, ನೀವು ಎಷ್ಟು ಅದ್ಭುತವಾಗಿ ಮಾತನ್ನು ಹೆಂಗೆ ಕರಿತೇವೆ ನಾವು? ಲಿಪ್ ಮೂಮೆಂಟ್ ಮೇಲೆ ನಾವು ಮಾತನ್ನು ಕರಿತೇವೆ, ಯಾರು ಹೇಳ್ಕೊಂಡಿಲ್ಲ ನಾವು. ಈಗ ನಾವು ಎಷ್ಟೇ ಕೂತ್ಕೊಂಡು ಪ್ರಯತ್ನ ಮಾಡಿದ್ರೆ ತಮಿಳು ಕಲಿಯೋದಕ್ಕಾಗೋದಿಲ್ಲ. ಮಾತೃಭಾಷೆಯಲ್ಲಿ ಅಂತ ಇದ್ದೇವೆ. ನಮ್ಮ ತಂದೆತಾಯಿಗಳು ಆಡಿಸುವಂತ ಲಿಪ್ ಮೂಲಕ, ತುಟಿಗಳ ಮೂಲಕ, ಅದರ ಚಲನೆಯ ಮೂಲಕ. ವೇದಿಕೆಯಲ್ಲಿ ಜಿಲ್ಲಾ ರಾಜ್ಯಪಾಲ ಅಲಯನ್ಸ್ ಮಾದೇಗೌಡ, ಸೌತ್ ಮಲ್ಟಿಪಲ್ ಕೌನ್ಸಿಲ್ ಉಪಾಧ್ಯಕ್ಷರಾದ ಕೆ.ಟಿ. ಹನುಮಂತು, ಭಾರತ ಸೇವಾ ದಳದ ಜಿ.ವಿ. ನಾಗರಾಜು ಪ್ರಶಸ್ತಿ ಪುರಸ್ಕೃತರನ್ನು ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ 35 ಮಂದಿಗೆ ಆದರ್ಶ ಶಿಕ್ಷಕ ಪ್ರಶಸ್ತಿ ನೀಡಿ ಆತ್ಮೀಯವಾಗಿ ಗೌರವಿಸಲಾಯಿತು. ಡಾಕ್ಟರ್ ನೀಲಕಂಠ, ಡಾಕ್ಟರ್ ಸಿದ್ದಲಿಂಗಪ್ಪ ಓಗಾರ್, ಡಾಕ್ಟರ್ ಕಾಂತರಾಜು, ಎಚ್.ಎಂ. ಯಶವಂತ್, ಶ್ರೀಕಾಂತ್, ಶೇಖರ್, ಪ್ರೊಫೆಸರ್ ಡೇವಿಡ್, ಪ್ರೀತಿ ರಂಗನಾಥ್, ಬಿ.ಸಿ. ಕಾವ್ಯ, ನಂದಿನಿ, ಭಾರ್ಗವಿ, ಎಚ್.ಆರ್. ಕನ್ನಿಕಾ, ಶಿವಕುಮಾರ್, ಎಚ್.ಪಿ. ಪ್ರಶಾಂತ್, ಕೆ.ಆರ್. ಶಶಿಧರ್, ಕೆ.ಟಿ. ನಾರಾಯಣ್ ಸೇರಿದಂತೆ ಅನೇಕರನ್ನು ಗೌರವಿಸಲಾಯಿತು. ಸಮಾರಂಭದಲ್ಲಿ ಕೆ.ಆರ್. ಶಶಿಧರ ಈಚಗೆರೆ, ಅಲಯನ್ಸ್ ಸಂಸ್ಥೆಯ ಚಂದ್ರಶೇಖರ್, ಸಂಘಟನಾ ಕಾರ್ಯದರ್ಶಿ ವಿ.ಎಸ್. ನಾಗರಾಜು, ಮಹೇಶ್, ಪ್ರೊಫೆಸರ್ ಡೇವಿಡ್, ಲೋಕೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದರು. ಮದ್ದೂರು ತಾಲೂಕು ಮಲ್ಲನಕುಪ್ಪೆ ಗ್ರಾಮದ ಸಾವಯವ ಕೃಷಿಕರಾದ ಶಿವರಾಮೇಗೌಡ ಅವರ ಸಮಗ್ರ ಕೃಷಿ ತೋಟದ ನಿಸರ್ಗದ ಮಡಿನಲ್ಲಿ ತೋಟಕಂ ಊಟ ವಿಶೇಷ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಮಾರಂಭವನ್ನು ವಿಕಸನ ಸಂಸ್ಥೆ ಮುಖ್ಯಸ್ಥರಾದ ಮಹೇಶ್ಚಂದ್ರ ಗುರು ಉದ್ಘಾಟಿಸಿ ಮಾತನಾಡಿದರು. ಪ್ರಕೃತಿ ನಮಗೆ ಎಲ್ಲವನ್ನು ನೀಡಿದೆ, ಆದರೆ ಪ್ರಕೃತಿಗೆ ನಾವು ಏನು ಕೊಟ್ಟಿದ್ದೇವೆ ಎಂದು ನೋಡಿದರೆ ಶೂನ್ಯ.
ಮಳೆ, ಮಣ್ಣು, ಮರ ಇವು ಪ್ರಕೃತಿಯ ಮೂಲ ಅಂಶಗಳು. ಇವುಗಳನ್ನು ಸೂಕ್ಷ್ಮವಾಗಿ ನೋಡಿ ಸಂರಕ್ಷಣೆ ಮಾಡುತ್ತಿದ್ದರೆ ಸರ್ವನಾಶ ಖಂಡಿತ ಅಂತ ಎಚ್ಚರಿಕೆ ನೀಡಿದರು. ಮಣ್ಣಿಗೆ ತುಂಬ ಶಕ್ತಿ ಇದೆ. ಮನುಷ್ಯರಾದ ನಾವು ಅದನ್ನು ನಾಶ ಮಾಡೋದಕ್ಕಷ್ಟೇ ಸೀಮಿತವಾಗಿಬಿಟ್ಟಿದ್ದೇವೆ. ಮನುಷ್ಯ ಸ್ವಾರ್ಥಿಯಾಗ್ತಿದ್ದಾನೆ. ಈಗ ಸಾವಯವ ರೈತ ಕಂಪನಿಗಳನ್ನು ಸ್ಥಾಪಿಸುವ ಮೂಲಕ ಇತಿಹಾಸ ಸೃಷ್ಟಿಸುತ್ತಿದ್ದೇವೆ. ಉತ್ಪಾದನೆಯಲ್ಲಿ ಸುಸ್ಥಿರ ಕೃಷಿ ಮೂಲಕ ಹಸಿರು ಉದ್ಯಮವನ್ನು ಉತ್ತೇಜಿಸಿ ಹಸಿರು ಆರ್ಥಿಕತೆಯನ್ನು ಪೋಷಿಸಬೇಕಾಗಿದೆ ಅಂತ ಅವರು ಹೇಳಿದರು. ಬಹುರಾಷ್ಟ್ರೀಯ ಕಂಪನಿಗಳು ಉತ್ಪಾದನೆ ಮತ್ತು ಆದಾಯವನ್ನು ಮಾತ್ರ ಯೋಚಿಸುತ್ತಾರೆ. ಆದರೆ ರೈತರ ಕಂಪನಿಗಳು ಪ್ರಕೃತಿಯನ್ನು ಉಳಿಸಿ ಆರ್ಥಿಕ ಅಭಿವೃದ್ಧಿ ಗಮನಿಸಿ ರೈತನ ಉದ್ಧಾರ ಮಾಡುವತ್ತ ಹೆಜ್ಜೆ ಸೇರಿಸುತ್ತಿರುವುದು ಆಶಾದಾಯಕ ಬೆಳವಣಿಗೆ ಅಂತ ಹೇಳಿದರು. ಇವೆಲ್ಲ ಮುಂದಿನ 10 ವರ್ಷಗಳಲ್ಲಿ ಹವಾಮಾನ ವೈಪರೀತ್ಯ ಇದೆಯಲ್ಲ, ಅದರ ಪರಿಣಾಮ ಪ್ರಪಂಚದಲ್ಲಿ ನಮ್ಮ ದೇಶದ ಮೇಲೆ ಜಾಸ್ತಿ ಆಗುತ್ತೆ ಅಂತ. ಯಾಕೆಂದ್ರೆ ನಮ್ಮ ದೇಶ ಹೆಚ್ಚು ಕೃಷಿ ಆಧಾರಿತ ದೇಶ. ಇಲ್ಲಿ ಒಂದು ಸಣ್ಣ ಅನಾಹುತ ಆದ್ರೂ ಕೋಟ್ಯಾಂತರ ಜನ ನಾವೇನು ರೈತ ಸಮುದಾಯ ಇದೀವಿ, ಸುಟ್ಟೋಗ್ತೀವಿ. ಉಳಿಯೋದಕ್ಕೆ ಆಗೋದಿಲ್ಲ, ಉಳಿಯೋದೇ ಇಲ್ಲ. ನಾವು ಬರೀ ಅನ್ನ ಸಿಗಲ್ಲ, ಅಥವಾ ಅನ್ನ ಅನ್ನಪದ ಏನೋ ನಾವು ಮುದ್ದೆನೂ ಸಿಗಲ್ಲ. ಮೊದಲ ಬಡವರು ಅಂದ್ರೆ ಮುದ್ದೆ ಉಣ್ಣವರು ಅಂತಿದ್ವಲ್ವಾ, ಮುದ್ದೆನೂ ಸಿಗಲ್ಲ ಅಂತ ಅನಾಹುತ ಇದೆ. ವಿಶೇಷವಾಗಿ ಮಳೆ ಅಥವಾ ನೀರು, ಮಣ್ಣು, ಮರ. ಮಳೆ, ಮಣ್ಣು, ಮರ ಇವು 3 ಈ ಪ್ರಕೃತಿಯ ಹವಾಮಾನದ ಮೂಲ ಅಂಶಗಳು. ಇವು 3ನ್ನ ನಾವು ಸೂಕ್ಷ್ಮವಾಗಿ ಗೌರವದಿಂದ ಪ್ರೀತಿಯಿಂದ ನೋಡದೆ ಹೋದ್ರೆ ನಾವ್ಯಾರು ಉಳಿಯಲ್ಲ. ಸುಮ್ಮನೆ ನಾನು ಬೆಳಿಗ್ಗೆ ಅದ್ಯಾವುದೋ ಎದುರ್ತಾ ನೋಡ್ತಾ ಇದ್ದೆ, ಒಂದು ಪಾಟಲ್ಲಿ ಪಾಟ್ಗೆ ಮಣ್ಣು ತುಂಬಿಬಿಟ್ಟು ಗಿಡ ಹಾಕ್ತಾರೆ. ಮಣ್ಣಿಗೆ ಎಷ್ಟು ಶಕ್ತಿ ಇದೆ ನೋಡಿ. ಅದು ಎಲ್ಲಿ ಯಾವ್ದಕ್ಕೆ ಹಾಕಿದ್ರು ಎಲ್ಲೂ ಸಾಯೋದಿಲ್ಲ, ಅದು ಜೀವ ಕೊಡ್ತಾನೆ ಇರುತ್ತೆ. ಸುಮ್ಮನೆ ಸಣ್ಣದಾಗಿ ನಾವು ನೋಡ್ತಾ ಹೋದ್ರೆ ನಮ್ಮ ಸುತ್ತಮುತ್ತ ಇರುವಂಥದ್ದು ಮನೆ ಮುಂದೆ ಪಾಟಲ್ಲಾಗ್ಬೋದು, ಇನ್ನೊಂದು ಎಲ್ಲಾಗ್ಲಿ ನೀವು ಅದಕ್ಕೆ ಎಷ್ಟು ಶಕ್ತಿ ಇದೆ ಅಂತ ಹೇಳಿದ್ರೆ, ಇಡೀ ಜೀವ ಜಗತ್ತು ವೈವಿಧ್ಯತೆಯನ್ನ ಬೆಳೆಸಿ ಪೋಷಿಸಿ ರಕ್ಷಿಸುವಂತಹ ಶಕ್ತಿ ಅದಕ್ಕಿದೆ. ಆದ್ರೆ ಅದನ್ನ ನಾವು ಏನ್ ಮಾಡ್ತಾ ಇದ್ದೀವಿ ಈಗ? ಇವೆಲ್ಲ ತುಂಬಾ ಮೂಲಭೂತವಾದ ಪ್ರಶ್ನೆಗಳು ನಮ್ಮ ಹತ್ರ ಇದೆ. ಈ ಹಿನ್ನೆಲೆಯಲ್ಲಿ ನಾವು ರೈತ ಉತ್ಪಾದಕ ಕಂಪನಿ ಮತ್ತೆ ನಾವು ಇಲ್ಲಿರೋರೆಲ್ಲ ಯೋಚನೆ ಮಾಡ್ಬೇಕು. ಕಂಪನಿ ಅಂದ ತಕ್ಷಣ ವ್ಯಾಪಾರ ವಹಿವಾಟು ಅಲ್ಲ. ವ್ಯಾಪಾರ ವಹಿವಾಟು ಯಾಕೆ, ಯಾರಿಗೆ, ಯಾವುದಕ್ಕೆ, ಇವೆಲ್ಲ ತುಂಬಾ ಪ್ರಶ್ನೆ ಬರ್ತವೆ. ಯಾಕೆ, ಯಾರಿಗೆ, ಯಾವುದಕ್ಕೆ ಅಂತ ಹೇಳಿದ್ರೆ ಮನುಷ್ಯ ಮೂಲತಃ ಸ್ವಾರ್ಥಿ ಅಂತೀವಲ್ವಾ. ರೈತ ಉತ್ಪಾದಕರ ಕಂಪನಿಗಳ ಒಕ್ಕೂಟದ ಅಧ್ಯಕ್ಷರಾದ ಕಾರಸವಾಡಿ ಮಾದೇವು ಪ್ರಾಸ್ತಾವಿಕ ಮಾತುಗಳನ್ನು ಆಡಿದರು. ಸಮಾರಂಭದಲ್ಲಿ ಮೈಸೂರು ಜಿಲ್ಲಾ ಸಾಮಾಜಿಕ ಅರಣ್ಯದ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಾದ ಶಂಕರೇಗೌಡ, ಮಂಡ್ಯ ತಾಲೂಕು ಆಲಕೆರೆ ಗ್ರಾಮದ ರೈತ ಶಾಲೆ ಮುಖ್ಯಸ್ಥರಾದ ಸತ್ಯಮೂರ್ತಿ, ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ VS ಅಶೋಕ್, ಜಿಲ್ಲಾ ಜನಪದ ಪರಿಷತ್ನ ಅಧ್ಯಕ್ಷರಾದ DP ಸ್ವಾಮಿ, ಶಿಕ್ಷಣಾಧಿಕಾರಿ ಚಿಕ್ಕಸ್ವಾಮಿ, ರಾಜೇಶ್, ಸುಂದರ್ರಾಜ್ ಸೇರಿದಂತೆ ಅನೇಕರಿದ್ದರು. ಇದೇ ಸಂದರ್ಭದಲ್ಲಿ ಡ್ರೋನ್ ಮೂಲಕ ಔಷಧಿ ಸಿಂಪಡಿಕೆ ಪ್ರಾತ್ಯಕ್ಷಿತೆಯನ್ನು ಕ್ರಾಫ್ಟ್ ಎಕ್ಸ್ಪೋರ್ಟ್ ಕಂಪನಿ ಆಯೋಜಿಸಿತ್ತು. ಇದೇ ಸಂದರ್ಭದಲ್ಲಿ ಪ್ರಗತಿಪರ ಸಾವಯವ ರೈತ ಶಿವರಾಮಗೌಡ ಹಾಗೂ ಪತ್ನಿ ಸಣ್ಣಮ್ಮ ಅವರನ್ನು ಆತ್ಮೀಯವಾಗಿ ಅಭಿನಂದಿಸಲಾಯಿತು. 15 ರೈತ ಉತ್ಪಾದಕರ ಕಂಪನಿಗಳ ಅಧ್ಯಕ್ಷರು, CEO, ಪದಾಧಿಕಾರಿಗಳು ಮತ್ತು ಪ್ರಗತಿಪರ ಸಾವಯವ ಕೃಷಿಕರು ಸೇರಿದಂತೆ 150ಕ್ಕೂ ಹೆಚ್ಚು ಮಂದಿ ಭಾಗವಹಿಸಿದರು. ಮಂಡ್ಯದ ಶಂಕರನಗರದಲ್ಲಿ ಟೀಮ್ SN ಬಾಯ್ಸ್ ಮತ್ತು ಡಾಕ್ಟರ್ MB ಶ್ರೀನಿವಾಸ್ ಪ್ರತಿಷ್ಠಾನದ ವತಿಯಿಂದ 6ನೇ ವರ್ಷದ ಪಟುವ ಮಂಟಪೋತ್ಸವದ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಸಂಚಾರಿ ವಾಹನದಲ್ಲಿ 60ಕ್ಕೂ ಹೆಚ್ಚು ರಕ್ತದಾನಿಗಳಿಂದ ಜಿಲ್ಲಾಸ್ಪತ್ರೆಯ ರಕ್ತನಿಧಿ ಕೇಂದ್ರ ಸಿಬ್ಬಂದಿಗಳು ರಕ್ತ ಸಂಗ್ರಹಿಸಿಕೊಂಡರು. ಬಳಿಕ ಮಾತನಾಡಿದ ಡಾಕ್ಟರ್ MB ಶ್ರೀನಿವಾಸ್ ಪ್ರತಿಷ್ಠಾನದ ವ್ಯವಸ್ಥಾಪಕ ರಾಹುಲ್, ಪ್ರಗತಿಪರ ಹೋರಾಟಗಾರ ಡಾಕ್ಟರ್ MB ಶ್ರೀನಿವಾಸ್ ಸ್ಮರಣಾರ್ಥ ಸಮಾಜಮುಖಿ ಸೇವಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬರುತ್ತಿದ್ದೇವೆ. ಗಣೇಶ ಪುಷ್ಪ ಮಂಟಪದಿಂದ ಸಾಕಷ್ಟು ಗೆಳೆಯರು ಒಗ್ಗೂಡಿ ಒಮ್ಮತ ಬೆಸೆಯುತ್ತಿದೆ ಅಂತ ಹೇಳಿದರು. ತಂದೆಯವರ ಹೆಸರಿನಲ್ಲಿ 4ನೇ ವರ್ಷಗಳಿಂದ ರಕ್ತದಾನ ಅಭಿಯಾನ ಮಾಡುತ್ತಿದ್ದೇವೆ. ಜೀವ ಉಳಿಸುವ ನಿಟ್ಟಿನಲ್ಲಿ ಯುವಕರ ತಂಡ ನಿಂತಿದೆ ಅಂತ ತಿಳಿಸಿದರು. ಮಾಜಿ ಸಚಿವ CS ಪುಟ್ಟರಾಜು, ನಗರಸಭಾ ಅಧ್ಯಕ್ಷರಾದ ನಾಗೇಶ್, ಸದಸ್ಯ ರವಿ, JDS ಮುಖಂಡ ಸುರೇಶ್, ಕಾಂಗ್ರೆಸ್ ಮುಖಂಡ ತ್ಯಾಗರಾಜು, ವಿನಯ್ ಸೇರಿದಂತೆ ಹಲವು ಗಣ್ಯರು ಶಿಬಿರದಲ್ಲಿ ಭಾಗವಹಿಸಿದರು. ಜೀವಧಾರ ಟ್ರಸ್ಟ್, ನಟರಾಜ್ ಮತ್ತು ಮಿಮ್ಸ್ ರಕ್ತನಿಧಿ ಕೇಂದ್ರ ತಂಡಕ್ಕೆ ಧನ್ಯವಾದ ಸಲ್ಲಿಸುತ್ತೇವೆ ಅಂತ ಹೇಳಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಶಂಕರನಗರ ಗೆಳೆಯರ ಬಳಗದ 6ನೇ ವರ್ಷದ ಪುಷ್ಪ ಮಹೋತ್ಸವದ ಅಂಗವಾಗಿ ಹಾಗೂ ನಾವು ನಮ್ಮ ತಂದೆ ಹೆಸರಲ್ಲಿ ಏನು ಪ್ರತಿಷ್ಠಾನ ಮಾಡಿ ಡಾಕ್ಟರ್ MB ಶ್ರೀನಿವಾಸ್ ಪ್ರತಿಷ್ಠಾನ ಹೆಸರಲ್ಲಿ ಪ್ರತಿ ವರ್ಷ 3ರಿಂದ 4 ಸಮಾಜಮುಖಿ ಕಾರ್ಯಕ್ರಮವನ್ನು ನಾವು ಮಾಡ್ಕೊಂಡು ಬರ್ತಾಯಿದ್ದೀವಿ. ಅದೇ ರೀತಿ ಸತತವಾಗಿ ಇದನ್ನು 2ನೇ ವರ್ಷದ ಬ್ಲಡ್ ಕ್ಯಾಂಪು ಶಂಕರನಗರ ಗೆಳೆಯರ ಬಳಗ ಜೊತೆಗೆ ನಮ್ಮ ಟ್ರಸ್ಟ್ ಕಡೆ 4ನೇ ಬ್ಲಡ್ ಕ್ಯಾಂಪ್ನ ಇವತ್ತು ಶಂಕರನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ಸೊ ಈಗ ಆಲ್ರೆಡಿ ಹೆಚ್ಚಿನ ಜನರ ಸಂಖ್ಯೆಯಲ್ಲಿ ಬಂದು ಜನಗಳು ಬ್ಲಡ್ ಕೊಡ್ತಾ ಇದ್ದಾರೆ. ಇನ್ನೂ ನಿರೀಕ್ಷೆ ಇದೆ.
ಸೊ ನಿಮ್ಮ ಎಲ್ಲ ಸಹಕಾರದೊಂದಿಗೆ ಈ ನಮ್ಮ ಹುಡುಗರು ಏನಿದ್ದಾರೆ ಇವತ್ತು ಯೂತ್ಸು ಅವ್ರ ಸಪೋರ್ಟೊಂದಿಗೆ ನಾವು ಇದು ಸಮಾಜಮುಖಿ ಕೆಲಸಗಳನ್ನ ಪ್ರತಿನಿತ್ಯ ಮಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ಈಗ ಆಲ್ರೆಡಿ ಪುಟ್ಟರಾಜನ ಮಾಜಿ ಸಚಿವರು ಕರ್ನಾಟಕ ಸರ್ಕಾರ ಅವರು ಬಂದು ನಮಗೆ ಆಶ್ವಾಸಿಸಿದ್ದಾರೆ. ನಮ್ಮ ಸುರೇಶ್ ಅಣ್ಣರವರು, JDS ಮುಖಂಡರು, ಹಾಗೂ ಶಿವಪ್ಪರವರು, ಹಾಗೂ ನಯೀಮ್ರವರು, ಹಾಗೂ ನಮ್ಮ ಕೌನ್ಸಿಲರ್ ಆದಂಥ ಮೀನಾಕ್ಷಿ ಪುಟ್ಟಸ್ವಾಮಿ ಅವರವರು, ರವಿ ಅಣ್ಣವರವರು, ನಮ್ಮ ನಗರಸಭೆ ಅಧ್ಯಕ್ಷರಂತ ನಾಗೇಶ್ ಅಣ್ಣವರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗಗೊಂಡಿದ್ದಾರೆ. ಎಲ್ಲ ರಕ್ತದಾನವನ್ನು ಕೊಟ್ಟು ಒಂದು ಜೀವಕ್ಕೆ ಸಹಕಾರ ಮಾಡಬೇಕಂತ ನಾವು ನಮ್ಮ ಟ್ರಸ್ಟ್ ಕಡೆಯಿಂದ ಇದುವರೆಗೂ ಸ್ಲಮ್ ಮಕ್ಕಳುಗಳಿಗೆ ಬುಕ್ಸ್ನ ವಿತರಣೆ ಮಾಡಿದ್ದೀವಿ, ಬಡ ಮಕ್ಕಳುಗಳಿಗೆ ಪಠ್ಯಪುಸ್ತಕಗಳನ್ನ ನೀಡಿದ್ದೀವಿ, ವೀಲ್ ಚೇರ್ಗಳನ್ನ ದಾನ ಮಾಡಿದ್ದೀವಿ. ಸೊ ಎಲ್ಲ ಸಹಕಾರದೊಂದಿಗೆ ಪ್ರತಿ ವರ್ಷ ಕಾರ್ಯಕ್ರಮ ಏನು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದೇ ರೀತಿ ತಮ್ಮೆಲ್ಲರ ಸಹಕಾರದಿಂದ ಪ್ರತಿನಿತ್ಯ ಈ ಕಾರ್ಯಕ್ರಮವನ್ನು ಮಾಡಬೇಕಂತ ಕೇಳ್ತಾ ಇವತ್ತು ಈ ಸಕ್ಸಸ್ ಆಗಿದೆ ಪ್ರೋಗ್ರಾಮ್. ಎಲ್ಲರಿಗೂ ಈಗ ಸಹಕರಿಸಿದಂಥ ಜೀವಧಾರೆ ಟ್ರಸ್ಟ್ ನಮ್ಮ ನಟರಾಜನ್ ಅವ್ರಿಗೂ ಧನ್ಯವಾದಗಳು ತಿಳಿಸ್ತಾ, ನಮ್ಮ ಹುಡುಗರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ, ಸಮಾರಂಭದಲ್ಲಿ ಮಿಪ್ಸ್ ರಕ್ತನಿಧಿ ಸಿಬ್ಬಂದಿಗಳು, ಶಂಕರನಗರ ಕೆರೆ ಭಾಗದ ಟೀಮ್ NS ಬಾಯ್ಸ್ನ ಮಿಥಿಲ್, ನಿತಿನ್, ಚಂದನ್, ಲಕ್ಷ್ಮಣ್, ತೇಜಸ್, ಶ್ರೀನಿವಾಸ್ ಸೇರಿದಂತೆ ಅನೇಕ ಯುವಕರು ಪಾಲ್ಗೊಂಡಿದ್ದರು. ರಾಷ್ಟ್ರೀಯ ಭೀಮಾ ಪಡೆಯ ಜಿಲ್ಲಾಧ್ಯಕ್ಷರಾಗಿ SP ನಾರಾಯಣಸ್ವಾಮಿ ಅವರನ್ನು ನೇಮಕ ಮಾಡಲಾಗಿದೆ ಎಂದು ಸಂಘಟನೆಯ ರಾಜ್ಯಾಧ್ಯಕ್ಷ HA ಆತ್ಮಾನಂದ ಘೋಷಣೆ ಮಾಡಿದರು. ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಭೀಮಾ ಪಡೆ ಕಳೆದ 3 ವರ್ಷಗಳಿಂದ ದಲಿತ ಸಮುದಾಯದ ಪರ ಹೋರಾಟ ಮಾಡುತ್ತಿದೆ. ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳ ಪದಾಧಿಕಾರಿಗಳ ನೇಮಕ ಮಾಡುವ ಸಲುವಾಗಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರಥಮವಾಗಿ ಜಿಲ್ಲಾಧ್ಯಕ್ಷರ ನೇಮಕ ಮಾಡಲಾಗಿದೆ ಎಂದರು. ದಲಿತ ಸಮುದಾಯದ ಪರ ಹೋರಾಡುವ ಸಲುವಾಗಿ ಕಟ್ಟುನಿಟ್ಟಿನ ಯುವಕರ ಪಡೆಯ ಇದಾಗಿದೆ. ಸಕ್ರಿಯವಾಗಿ ರಾಜ್ಯಾದ್ಯಂತ ಕಾರ್ಯಚಟುವಟಿಕೆಗಳನ್ನು ಮಾಡಲಿದ್ದು, ಜಿಲ್ಲಾಧ್ಯಕ್ಷರಾದ ನಾರಾಯಣಸ್ವಾಮಿ ಜಿಲ್ಲೆಯ ಪದಾಧಿಕಾರಿಗಳನ್ನು ನೇಮಕ ಮಾಡಿಕೊಂಡು ಪಡೆಯನ್ನು ಸಂಘಟಿಸುವ ಕೆಲಸ ಮಾಡಲಿದ್ದಾರೆ ಅಂತ ಹೇಳಿದರು. ವಿಶೇಷವಾಗಿ ರಾಜ್ಯದಲ್ಲಿ ಅನೇಕ ಸಂಘಟನೆಗಳು ಕೆಲಸ ಮಾಡ್ತಾ ಇದೆ. ರಾಷ್ಟ್ರೀಯ ಭೀಮಾ ಪಡೆ ಒಂದು ಯುವಕರ ತಂಡವನ್ನು ಕಟ್ಕೊಂಡು ಅನೇಕ ಸಂಘಟನೆಗಳಲ್ಲಿ ಕೆಲಸ ಮಾಡಿದಂಥ ಯುವಕರು ಇವತ್ತು ಈ ರಾಷ್ಟ್ರೀಯ ಭೀಮಾ ಪಡೆಯನ್ನು ಸ್ಥಾಪನೆ ಮಾಡಿದೆ. ಕಳೆದ 3 ವರ್ಷದ ಹಿಂದನೂ ಕೂಡ ಈ ರಾಷ್ಟ್ರೀಯ ಭೀಮಾ ಪಡೆ ಕೆಲಸ ಮಾಡ್ತಾ ಬಂದಿದೆ. ಸಮುದಾಯದಲ್ಲಿ ಇರುವಂಥ ಅನೇಕ ಅವರಿಗೆ ನ್ಯಾಯ ಕೊಡಿಸೋ ರೀತಿಯಲ್ಲಿ ಹೋರಾಟಗಳನ್ನು ದಲಿತ ಸಂಘಟನೆಗಳು ಮಾಡ್ತಾಯಿದೆ. ನಿರಂತರವಾಗಿ ತಮ್ಮ ಕೆಲಸವನ್ನು ಸಂಘಟನೆ ಯಾವತ್ತೂ ನಿರಂತರವಾಗಿ ಇಟ್ಟಿರುತ್ತೆ. ನಾವು ಕೂಡ ಒಂದು ಅಳಿಲು ಸೇವೆ ಅಂತೇಳಿ ಆ ಸಮುದಾಯಕ್ಕೆ ಜೊತೆಗೆ ಯುವಕರನ್ನು ಒಂದು ಪಡೆಯನ್ನು ಕಟ್ಟಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮದೇ ಆದಂಥ ಸಮಾನ ಮನಸ್ಕರ ಚಿಂತನೆಯೊಂದಿಗೆ ಇವತ್ತು ರಾಷ್ಟ್ರೀಯ ಭೀಮಾ ಪಡೆಗೆ ಎಲ್ಲ ಜಿಲ್ಲೆಗಳ ಅಧ್ಯಕ್ಷರನ್ನು ನೇಮಿಸ್ಕೊ ಮಾಡೋದ್ರಲ್ಲಿ ಪ್ರಥಮ ಬಾರಿಗೆ ಮಂಡ್ಯ ಜಿಲ್ಲೆಯನ್ನು ಇವತ್ತು ನಮಗೆ ಒಳ್ಳೆ ಯುವಕರು ಭಾಳ ಸಂಘಟನೆಗಳಲ್ಲಿ ಕೆಲಸ ಮಾಡಿ ಅನುಭವ ಇರುವಂಥ ನಾರಾಯಣ್ ಅವರು ನಮಗೆ ಈ ಸಂಘಟನೆಯ ಜವಾಬ್ದಾರಿಯನ್ನು ನಾನು ವಹಿಸ್ಕೊಳ್ತೇನೆ, ಜಿಲ್ಲೆಯಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ನನಗೊಂದು ಅವಕಾಶ ಮಾಡಿಕೊಡಿ ಅಂತ ಕೇಳಿದಾಗ ನಾವು ಕೂಡ ಒಪ್ಪಿ ಅವರನ್ನು ಇವತ್ತು ಜಿಲ್ಲಾಧ್ಯಕ್ಷರಾಗಿ ನೇಮಕ ಮಾಡ್ತಾಯಿದ್ದೇವೆ. ನೂತನ ಜಿಲ್ಲಾಧ್ಯಕ್ಷ SP ನಾರಾಯಣಸ್ವಾಮಿ ಮಾತನಾಡಿ, ಜಿಲ್ಲಾಧ್ಯಕ್ಷರಾಗಿ ರಾಜ್ಯಾಧ್ಯಕ್ಷರು ಆಯ್ಕೆ ಮಾಡಿದ್ದು ಇದೇ ಸೆಪ್ಟೆಂಬರ್ 11ರಂದು ನಗರದ SC/ST ನೌಕರರ ಸಂಘದ ಆವರಣದಲ್ಲಿ ರಾಷ್ಟ್ರೀಯ ಭೀಮಾ ಪಡೆಯ 15 ಮಂದಿ ಪದಾಧಿಕಾರಿಗಳ ಆಯ್ಕೆ ನಡೆಯಲಿದೆ ಅಂತ ತಿಳಿಸಿದರು. ಆದರೆ ಈ ಒಂದು ತಂಡದಲ್ಲಿ ಜಿಲ್ಲಾಧ್ಯಕ್ಷನಾಗಿ ಹಲವಾರು ಕಾರ್ಯಕ್ರಮಗಳನ್ನು ನನ್ನದೇ ಆದಂಥ ಒಂದು ಧಾಟಿಯಲ್ಲಿ ತೆಗೆದುಕೊಂಡು ಹೋಗುವ ನಿಟ್ಟಿನಲ್ಲಿ ಈ ಒಂದು ರಾಷ್ಟ್ರೀಯ ಭೀಮಾ ಪಡೆ ಬಂದಿದ್ದೇನೆ. ಇನ್ನೊಂದು ಏನು ಅಂದರೆ, ನಾನು ಈ ಒಂದು ತಂಡದ ರೂಪುರೇಷೆಗಳನ್ನು ಹಲವಾರು ರೀತಿಯಲ್ಲಿ ಹಮ್ಮಿಕೊಂಡಿದ್ದೇನೆ. ಮತ್ತು ಜೊತೆಗೆ ಈ ಬರುವ 11ನೇ ತಾರೀಕು ದಯಮಾಡಿ ಆ ದಿನಾಂಕವನ್ನು ಗೊತ್ತು ಮಾಡಿ, ದಿನಾಂಕ 11 ಈ ಮುಂದಿನ 11ನೇ ತಾರೀಕು SC/ST ನೌಕರ ಸಂಘದಲ್ಲಿ ಪದಾಧಿಕಾರಿಗಳ ಜಿಲ್ಲಾ ಘಟಕದ ಪದಾಧಿಕಾರಿಗಳ ಸಭೆಯನ್ನು ಆಯೋಜನೆ ಮಾಡಿದ್ದೇನೆ. ಗೋಷ್ಠಿಯಲ್ಲಿ ವಿಜೇಂದ್ರ ಮೂರ್ತಿ, ನಿತ್ಯಾನಂದ, ವೈರುಮುಡಿ ಇದ್ದರು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,